Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸಕಾಲಕ್ಕೂ ಸ್ತೋತ್ರ ಉಂಟಾಗಲಿ. Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಯಾರನ್ನು ಸ್ಮರಿಸಬೇಕು? ಪಿತನನ್ನ, ಸುತನನ್ನ, ಪವಿತ್ರಾತ್ಮರನ್ನ ಸದಾ ನಾವು ಸ್ಮರಿಸಬೇಕು. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರಾತ್ಮರ ವರ ಪ್ರಸಾದವು ನಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪ್ರಿಯರೇ, ಈ ಸುಂದರವಾದಂತಹ ಸಮಯದಲ್ಲಿ ನಾವೆಲ್ಲರೂ ಒಂದಾಗಿ ಸೇರಿದ್ದೇವೆ. ಪ್ರಾರ್ಥನಾ ಆಶೀರ್ವಾದವನ್ನು ಕುರಿತು ನಾವು ಧ್ಯಾನಿಸ್ತಾ ಇದ್ದೇವೆ. ಪ್ರಾರ್ಥಿಸುವಾಗ ಯಾವ ವಿಧದಲ್ಲಿ ನಮಗೆ ಆಶೀರ್ವಾದನ ಪಡೆದುಕೊಳ್ಳಲಿಕ್ಕೆ ಸಾಧ್ಯ, ಹೇಗೆಲ್ಲ ನಾವು ಆಶೀರ್ವಾದನ ಪಡೆದುಕೊಳ್ತೀವಿ ಎಂಬುದಾಗಿ ಪವಿತ್ರಾತ್ಮ ನಮಗೆ ತುಂಬಾ ಚೆನ್ನಾಗಿ ಕಲಿಸಿಕೊಟ್ಟಿದ್ದಾರೆ. ಪ್ರಿಯರೇ, ಪ್ರಾರ್ಥನೆ ಎಂಬುದನ್ನ ಬರೀ ಒಂದು ವಾಡಿಕೆಯಾಗಿ ನಾವು ಮಾಡಿಕೊಂಡ್ರೆ ನಮಗೆ ಅದು ಫಲ ಸಿಕ್ಕುವುದಿಲ್ಲ. ಪ್ರಾರ್ಥನೆ ಎಂಬುದನ್ನ ಬರೀ ಒಂದು ವಾಡಿಕೆಯಾಗಿ ನಾನು ಮಾಡೋದಾದ್ರೆ ನನ್ನ ಪ್ರಾರ್ಥನೆಯಲ್ಲಿ ನನ್ನ ಆಶೀರ್ವಾದ ಕಾಣಲಿಕ್ಕೆ ಸಾಧ್ಯವಿಲ್ಲ. ಹೌದು ಪ್ರಿಯರೇ, ಹೇಗೆ ಆಶೀರ್ವಾದ ಕಾಣಲಿಕ್ಕೆ ಸಾಧ್ಯವಿಲ್ಲ. ಪ್ರಾರ್ಥನೆಯಲ್ಲಿ ನಮಗೆ ಆಳವಾದ ವಿಶ್ವಾಸವಿರಬೇಕು. ಪ್ರಾರ್ಥಿಸುವಾಗ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳುತ್ತಾರೆ ಎಂಬಂತ ವಿಶ್ವಾಸವಿರಬೇಕು. ಪ್ರಾರ್ಥನೆಯ ಜೀವನದ ಕ್ಷಣಗಳು ನಮ್ಮನ್ನ ಪ್ರತಿ ದಿನದಲ್ಲಿ ಬಲಪಡಿಸುತ್ತದೆ. ಹೌದು ಪ್ರಿಯರೇ, ಪ್ರಾರ್ಥನೆ ಎಂಬುದು ನಾವು ತಿಳಿದುಕೊಳ್ತೇವೆ, ಏನೋ ನಮ್ಮಪ್ಪ ಪ್ರಾರ್ಥನೆ ಮಾಡು ಅಂತ ಹೇಳ್ತಾರೆ, ನನ್ನಮ್ಮ ಪ್ರಾರ್ಥನೆ ಮಾಡು ಅಂತ ಹೇಳ್ತಾರೆ, ಅಥವಾ ಈ ಬ್ರದರ್ ಪ್ರಾರ್ಥನೆ ಮಾಡು ಅಂತ ಹೇಳ್ತಾರೆ, ಆ ಸಾಮ್ಯಾಲ್ ಪ್ರಾರ್ಥನೆ ಮಾಡು ಅಂತ ಹೇಳ್ತಾರೆ. ಬರೀ ಪ್ರಾರ್ಥನೆ ಮಾಡು ಏನು ಹುಚ್ಚಿಡಿದು ಬಿಡ್ತದೆ ನನಗೆ ಕೆಲವರ ಮಾತುಗಳು. ಪ್ರಿಯರೇ, ಪ್ರಾರ್ಥಿಸುವಂತಹ ಒಂದು ಕೃಪೆ ಮೊಟ್ಟ ಮೊದಲಿಗೆ ಒಂದು ತಂದೆ ತಾಯಿಯಿಂದಲೇ ಅದು ಬರಬೇಕು. ಕುಟುಂಬದಲ್ಲಿ ಅದು ಉದ್ಭವ ಆಗಬೇಕು. ಕುಟುಂಬದಲ್ಲಿ ಆ ಪ್ರಾರ್ಥನೆ ಎಂಬುದು ಚಿಗುರೊಡೆಯದೆ ಅದು ಹೃದಯದಲ್ಲಿ ಫಲ ಕೊಡಲು ಸಾಧ್ಯವಿಲ್ಲ. ಚಿಗುರೊಡೆಯಬೇಕು, ಹೃದಯದಲ್ಲಿ ಚಿಗುರೊಡೆಯಬೇಕು. ಪ್ರಾರ್ಥನೆ ನಾವು ನೋಡ್ತೇವೆ, ಪ್ರವಾದಿಗಳನ್ನ ನೋಡ್ತೇವೆ. ದಾನಿಯೇಲ್ ಪ್ರವಾದಿಯನ್ನು ನಾವು ನೋಡ್ತೇವೆ. ಆ ದಾನಿಯೇಲ್ ಪ್ರವಾದಿಯ ಪ್ರಾರ್ಥನೆ ಎಷ್ಟರ ಮಟ್ಟಿಗೆ ಆ ದಾನಿಯೇಲ್ ಪ್ರವಾದಿ ಪ್ರಾರ್ಥಿಸುತ್ತಾ ಇದ್ದರು ಎಂಬುದಾದರೆ ಪ್ರಿಯರೇ, ಹೇಳಲು ಅಸಾಧ್ಯ. ದಾನಿಯೇಲನ ಪ್ರಾರ್ಥನೆ ಅಷ್ಟರ ಮಟ್ಟಿಗೆ ಶಕ್ತವಾಗಿತ್ತು. ದಿನಕ್ಕೆ 3 ಆವರ್ತಿ ಕಿಟಕಿಯ ಬಾಗಿಲನ್ನು ತೆರೆದು ಪ್ರಾರ್ಥನೆ ಮಾಡ್ತಾ ಇದ್ರು. ದಿನಕ್ಕೆ 3 ಆವರ್ತಿ. ಹೌದು ಪ್ರಿಯರೇ. ಸೊ ದಾನಿಯೇಲನ ಪ್ರಾರ್ಥನೆಯಲ್ಲಿ ನಾವು ನೋಡ್ತೇವೆ. ಎಲ್ಲಿ ದಾನಿಯೇಲನ ಪುಸ್ತಕ 6ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸಿ ಬರಬೇಕಾದ್ರೆ ವಾಕ್ಯದಲ್ಲಿ ನಾವು 10ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ವಾಡಿಕೆಯ ಪ್ರಕಾರ ದಿನಕ್ಕೆ 3 ಆವರ್ತಿ ಅಲ್ಲಿ ತನ್ನ ದೇವರಿಗೆ ಮೊಣಕಾಲೂರಿ ಪ್ರಾರ್ಥಿಸಿ ಸ್ತೋತ್ರ ಸಲ್ಲಿಸ್ತಾ ಇದ್ದರು. ದಿನಕ್ಕೆ 3 ಸಾರಿ ಮೊಣಕಾಲೂರ್ತಾ ಇದ್ದ ಎಂಬುದಾಗಿ ಬೈಬಲ್ನ ಶ್ರೀಗ್ರಂಥ ಹೇಳುತ್ತದೆ. ಇದು ಕೆಲವರು ನೋಡಿದವರ ಸಾಕ್ಷಿ. ಈ ಸಾಕ್ಷಿಯನ್ನಿಟ್ಟೆ
ದಾನಿಯೇಲನ ತೆಗೆದುಕೊಂಡು ಹೋಗಿ ಸಿಂಹದ ಗುಹೆಯಲ್ಲಿ ಹಾಕ್ಲಿಕ್ಕೆ ಹಿಡಿದುಕೊಟ್ಟದ್ದು. ಇವತ್ತು ನಾವು ನಮ್ಮ ಜೀವನದಲ್ಲಿ ಕ್ರೈಸ್ತರಾಗಿದ್ದೇವೆ, ವಿಶ್ವಾಸಿಗಳಾಗಿದ್ದೇವೆ. ಅಂದು ದಾನಿಯೇಲನಿಗೆ ಯೇಸು ಸ್ವಾಮಿ ಗೊತ್ತಿಲ್ಲ, ದೇವರು ಮಾತ್ರ ಗೊತ್ತಿತ್ತು. ಸರ್ವೇಶ್ವರ ಸ್ವಾಮಿಯೇ. ಪ್ರಿಯರೇ, ಈ ದಾನಿಯೇಲನು ಮೂರಾವರ್ತಿ ಎಡಬಿಡದೆ ಪ್ರಾರ್ಥಿಸ್ತಾ ಇದ್ರೆ ನಾವೆಷ್ಟು ಸಾರಿ ಪ್ರಾರ್ಥಿಸ್ತಾ ಇದೀವಿ ಒಂದು ದಿನಕ್ಕೆ? ಒಂದು ಪಿತನ ಸುತನ ಹಾಕ್ಲಿಕ್ಕೂ ನಮಗೆ ಟೈಮ್ ಇಲ್ಲ. ಬಲವಂತ ಪ್ರಾರ್ಥನೆ, ಮನೆಯಲ್ಲಿ ಬೈಯುತ್ತಾರೆ ಎಂಬ ಬಲವಂತ ಪ್ರಾರ್ಥನೆ, ವಾಡಿಕೆಯ ಪ್ರಾರ್ಥನೆ ಇದೆ, ಬಲವಂತ ಪ್ರಾರ್ಥನೆ. ನಾವು ಒಂದು ದಿನಕ್ಕೆ 3 ಬಾರಿ ಮೊಣಕಾಲು ಹಾಕುವುದು ಉಂಟಾ? ದೇವಾಲಯದಲ್ಲಿ ಬಲಿಪೂಜೆಯಲ್ಲಿ ಒಮ್ಮೆ ಮಾತ್ರ ನಮಗೆ ಮೊಣಕಾಲು ಹಾಕ್ಲಿಕ್ಕೆ, ಪ್ರಭು ಯೇಸುವಿನ ಆ ರೊಟ್ಟಿ, ಆ ದ್ರಾಕ್ಷಾರಸ, ಯೇಸುವಿನ ರಕ್ತ ಮತ್ತು ಮಾಂಸವಾಗುವಾಗ ಮಾತ್ರವೇ. ಅಲ್ಲಿಯೂ ಕಷ್ಟ, ಅಯ್ಯೋ ಆಗೋದಿಲ್ಲ, ಮಂಡಿ ಊರ್ಲಿಕ್ಕೆ ಆಗೋದಿಲ್ಲ. ದಾನಿಯೇಲನ ಪ್ರಾರ್ಥನೆ, ಮೊಣಕಾಲೂರಿ ಪ್ರಾರ್ಥಿಸುತ್ತಾನೆ. ಪ್ರಿಯರೇ, ಒಂದು ವ್ಯಕ್ತಿ ಪ್ರಾರ್ಥಿಸುತ್ತಾನೆ ಎಂಬುದಾದರೆ, ನೀವು ನಾನು ಪ್ರಾರ್ಥಿಸುತ್ತೇವೆ ಎಂಬುದಾದರೆ ಅದು ಪ್ರಾರ್ಥನೆಯ ಆಶೀರ್ವಾದ. ನೋಡಿ, ದಿನಂಪ್ರತಿ ಪ್ರಾರ್ಥಿಸುವವರನ್ನ ನೀವು ಚೆನ್ನಾಗಿ ಗುರುತಿಡಬಹುದು. ಒಂದು ವಿಶ್ವಾಸಿಯಾಗಿ ದಿನಂಪ್ರತಿ ಪ್ರಾರ್ಥಿಸುವವರನ್ನ ಗುರುತಿಡಬಹುದು. ಏನಿಲ್ಲ, ಸ್ವಲ್ಪ ಕಾಲಿನ ಸ್ವಲ್ಪ ಬಟ್ಟೆಯನ್ನು ಎತ್ತಿದ್ರೆ ಸಾಕು, ಮಂಡಿಯ ತನಕ ಗಂಟು ಕಟ್ಟಿರ್ತದೆ, ಕಪ್ಪಾಗಿ ಗಂಟು ಕಟ್ಟಿರ್ತದೆ. ಮೊಣಕಾಲೂರಿ ಮೊಣಕಾಲೂರಿ ಮೊಣಕಾಲೂರಿ. ಒಂದು ಧ್ಯಾನ, ಕೇರಳದಲ್ಲಿ ಒಂದು ಧ್ಯಾನ. ಆ ಧ್ಯಾನಕ್ಕೆ ಆಹ್ವಾನವಿತ್ತು ಪ್ರತಿಯೊಬ್ಬರಿಗೂ. ಆದರೆ ಆ ಧ್ಯಾನದಲ್ಲಿ ಪಾಲ್ಗೊಳ್ಳುವಾಗ ವಿಶ್ವಾಸಿಗಳಿಗಾಗಿ ಮಾತ್ರವೇ ಧ್ಯಾನದಲ್ಲಿ ಪಾಲ್ಗೊಳ್ಳಲು ಸಾಧ್ಯ. ಹೀಗೆ ವಿಶ್ವಾಸಿಗಳಾಗಿ ಪಾಲ್ಗೊಳ್ಳಬೇಕಾದ್ರೆ, ಅದಕ್ಕೆ ಅಟೆಂಡ್ ಆಗ್ಬೇಕು ಅಂದ್ರೆ ಎಲ್ಲರಿಗೂ ಆಹ್ವಾನ. ಆದ್ರೆ ಅಲ್ಲಿ ಹೋಗುವಾಗ ಅಲ್ಲಿ ಒಂದು ಪರೀಕ್ಷೆ. ಆ ಧ್ಯಾನದ ಒಳಗೆ ಹೋಗಬೇಕು ಅಂದ್ರೆ ಅವರ ಕಾಲಿನ ಬಟ್ಟೆಯನ್ನ ಮಂಡಿ ತನಕ ಎತ್ತಬೇಕಾಗಿತ್ತು, ಪ್ಯಾಂಟ್ ಮಡಚಬೇಕಾಗಿತ್ತು. ಹೆಣ್ಣು ಮಕ್ಕಳಾದ್ರೂ ಸರಿ, ಗಂಡು ಮಕ್ಕಳಾದ್ರೂ ಸರಿ. ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳು, ಗಂಡು ಮಕ್ಕಳಿಗೆ ಗಂಡು ಮಕ್ಕಳು. ಮೊದಲು ಪ್ರಾರ್ಥಿಸ್ತಾ ಇದ್ರು, ತದಬಳಿಕ ಅವರ ಮಂಡಿಯನ್ನು ನೋಡ್ತಾ ಇದ್ರು. ಗಂಟು ಕಟ್ಟಿದ್ದವನನ್ನ ಆಯ್ಕೆ ಮಾಡಿ ಒಳಗೆ ಕಳಿಸ್ತಾ ಇದ್ರು. ಅಂದ್ರೆ ಅವರಿಗೆ ಆ ಧ್ಯಾನದಲ್ಲಿ ಸಿಕ್ಕಿದ ಸಂದೇಶ, ಯಾರೆಲ್ಲ ಮೊಣಕಾಲೂರಿ ಪ್ರಾರ್ಥಿಸುತ್ತಾರೋ, ಈ ಮೊಣಕಾಲೂರಿ ಪ್ರಾರ್ಥಿಸುವಂತಹ ಅನುಭವ ಯಾರಿಗಿದೆಯೋ, ಮೊಣಕಾಲೂರಿ ಪ್ರಾರ್ಥಿಸಿದ ಸಂಕೇತ ಯಾರಿಗಿದೆಯೋ ಅವರು ಮಾತ್ರ ಈ ಧ್ಯಾನದಲ್ಲಿ ಪಾಲ್ಗೊಳ್ಳಬೇಕು. ಇದು ಸಂದೇಶ. ಈ ಒಳ್ಳೆ ಶೈನಿಂಗ್ ಆಗಿರೋರೆಲ್ಲ ವಾಪಸ್. ಒಬ್ಬೊಬ್ಬರ ಮಂಡಿಯನ್ನು ನೋಡಿ ನೋಡಿ ಧ್ಯಾನಕ್ಕೆ ಹೋಗಲು ಅನುಮತಿ. ಪ್ರಿಯರಿಗೆ, ವಿವಿಧ ರೀತಿಯಲ್ಲಿ ಮನುಷ್ಯನ ಆಲೋಚನೆಗಳು ಹೀಗಿದೆ. ಆದರೆ ಒಂದು ವಿಶ್ವಾಸಿ, ನಿಜ ಹೇಳಬೇಕಾದ್ರೆ ಒಂದು ವಿಶ್ವಾಸಿ ಎಂಬುದಾದರೆ, ದೇವರ ಮುಂದೆ ಅವನು 3 ಹೊತ್ತು ಮೊಣಕಾಲು ಹಾಕುತ್ತಾನೆ ಎಂಬುದಾದರೆ, ಅವನು ದೇವರಲ್ಲಿ ಮೊಣಕಾಲಿನಲ್ಲಿ ಇದ್ದು ಪ್ರಾರ್ಥಿಸುತ್ತಾನೆ ಎಂಬುದಾದರೆ, ಅವನ ಕಾಲುಗಳಲ್ಲಿ ಗಂಟಾಗಿರುತ್ತದೆ, ಕಪ್ಪಾಗಿರುತ್ತದೆ. ಹೀಗೆ ದಾನಿಯೇಲನು ದಿನಕ್ಕೆ 3 ಆವರ್ತಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ತಾ ಇದ್ದನು. ಹೀಗೆ 3 ಆವರ್ತಿ ಪ್ರಾರ್ಥಿಸ್ತಾ ಇದ್ದದನ್ನ ನೋಡಿನೇ ಆ ಅರಸನಿಗೆ ಹೋಗಿ ಕಂಪ್ಲೇಂಟ್ ಮಾಡಿಬಿಡ್ತಾರೆ. ಇವನು ಅವನ ದೇವನನ್ನು ಆರಾಧಿಸ್ತಾ ಇದ್ದಾನೆ, ದಿನಂಪ್ರತಿ ಕಿಟಕಿಯನ್ನ ತೆಗೆದುಕೊಂಡು ಕಿಟಕಿ ಹತ್ರ ಕುತ್ಕೊಂಡು ಮೊಣಕಾಲು ಹಾಕಿ ನೀವ್ ಹೇಳಿದಂತ ದೇವರನ್ನು ಆರಾಧಿಸದೆ ಈಗೋ ಅವರ ದೇವರನ್ನು ಅವನು ಆರಾಧಿಸ್ತಾ ಇದ್ದಾನೆ ಎಂಬುದಾಗಿ ಕಂಪ್ಲೇಂಟ್ ಮಾಡಿಬಿಡ್ತಾರೆ. ಇದರ ಸಲುವಾಗಿ ದಾನಿಯೇಲನನ್ನ 1 ವಾರ ಹಸಿದ ಸಿಂಹಗಳ ಗುಹೆಯ ಮಧ್ಯದಲ್ಲಿ, ಸಿಂಹಗಳ ಮಧ್ಯದಲ್ಲಿ ಇಳಿಸುತ್ತಾರೆ. 1 ವಾರ ಹಸಿದಿದ್ದ ಸಿಂಹಗಳು. ಹೀಗೆ ಹಸಿದಿದ್ದ ಸಿಂಹಗಳಲ್ಲಿ ಇಳಿಸುವಾಗ, ಇಳಿಯುತ್ತಿದ್ದಂತೆಯೇ ಸಿಂಹಗಳು ಒಳ್ಳೆಯ ಆಹಾರ ಸಿಕ್ಕಿತು ಎಂಬಂತ ಆಶೆ. ಆದರೆ ನೆಲಕ್ಕೆ ಇಳಿಯುವ ಸಮಯದಲ್ಲಿಯೇ ದಾನಿಯೇಲನನ್ನು ನೋಡಿದಂತಹ ಸಿಂಹಗಳು
ಮೌನವಾಗಿ ಕುಳಿತುಕೊಂಡು ಬಿಟ್ಟು ಒಂದೆಡೆ ಮಲಗಿಬಿಟ್ಟು ಹೇಳಲೇ ಇಲ್ಲ. ದೃಷ್ಟಿಸಿ ದಾನಿಯೇಲನನ್ನೇ ನೋಡುತ್ತಾ ಇದ್ದವು. ದೇವರು ಸಿಂಹಗಳ ಬಾಯಿಯನ್ನ ಮುಚ್ಚಿದರು. ಏನು ಕಾರಣ? ಪ್ರಾರ್ಥನೆಯ ಆಶೀರ್ವಾದ. ದಾನಿಯೇಲನ ಜೀವನದಲ್ಲಿ ಕಂಡುಕೊಂಡ ಪ್ರಾರ್ಥನೆಯ ಆಶೀರ್ವಾದ. ನಮ್ಮ ಜೀವನದಲ್ಲಿ ಯಾವ ಆಶೀರ್ವಾದ? ವಾಕ್ಯ ಹೇಳ್ತದೆ 10ನೇ ಅಧ್ಯಾಯ 6ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ, ಆಗ ದಾನಿಯೇಲನು ರಾಜನಿಗೆ, ಅರಸನೇ, ಚಿರಂಜೀವಿಯಾಗಿರಿ. ನನ್ನ ದೇವರು ತಮ್ಮ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಯನ್ನು ಬಂಧಿಸಿದರು. ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ, ಏಕೆಂದರೆ ಆ ದೇವರ ದೃಷ್ಟಿಯಲ್ಲಿ ನಾನು ನಿರ್ಮಲನು. ರಾಜನಾದ ತಮಗೂ ನಾನು ಯಾವ ದ್ರೋಹವನ್ನು ಮಾಡಲಿಲ್ಲ ಎಂಬುದಾಗಿ ದಾನಿಯೇಲ ಹೇಳುತ್ತಾನೆ. ನೋಡಿ, ದೇವರು ಸಿಂಹಗಳ ಬಾಯನ್ನು ಕಟ್ಟಿಬಿಟ್ಟರೆಂಬುದಾಗಿ. ಇದನ್ನು ಕಂಡಂತಹ ರಾಜ ಹೇಳ್ತಾನೆ 23ನೇ ವಾಕ್ಯದಲ್ಲಿ, ರಾಜ ದರ್ಯಾವೇಶನ್ ಹೇಳ್ತಾನೆ, ಜಗದಲ್ಲಿ ವಾಸಿಸುವ ಸಕಲ ದೇಶ ಕುಲ ಭಾಷೆಗಳವರಿಗೆ ಈ ಪ್ರಸಿದ್ಧ ಪತ್ರವನ್ನು ಬರೆಯಿಸಿದನು. ಒಂದು ಸರ್ಕ್ಯುಲರ್ನ ಬರೆಸಿದನು. ಯಾರಿಗೆ? ದೇಶ ಕುಲ ಭಾಷೆಯಲ್ಲಿ ಜಗದಲ್ಲಿರುವಂತಹ ಪ್ರತಿಯೊಂದು ದೇಶ ಭಾಷೆ ಕುಲದವರಿಗೆ, ನಿಮಗೆ ಹೆಚ್ಚೆಚ್ಚು ಸುಖ ಶಾಂತಿ ಲಭಿಸಲಿ. ನನ್ನ ರಾಜ್ಯದ ಪ್ರಜೆಗಳೆಲ್ಲರಿಗೆ ನಾನು ಆಜ್ಞಾಪಿಸುವುದೇನೆಂದರೆ, ನೀವೆಲ್ಲರೂ ದಾನಿಯೇಲನ ದೇವರ ಮುಂದೆ ಭಯಭಕ್ತಿಯಿಂದ ನಡೆದುಕೊಳ್ಳತಕ್ಕದ್ದು. ಏಕೆಂದರೆ ಆತನೇ ಜೀವ ಸ್ವರೂಪನಾದ ಸನಾತನ ದೇವರು. ಆತನ ರಾಜ್ಯ ಎಂದೆಂದಿಗೂ ಅಳಿಯದು. ಆತನ ಆಳ್ವಿಕೆ ಶಾಶ್ವತವಾದದ್ದು. ಆತ ಉದ್ಧರಿಸುವಂತವನು, ರಕ್ಷಿಸುವಂತವನು, ಭೂಮಿ ಆಕಾಶಗಳಲ್ಲಿ ಅದ್ಭುತ ಮಹತ್ಕಾರ್ಯಗಳನ್ನ ನಡೆಸುವಂತವನು. ಆತನೇ ದಾನಿಯೇಲನನ್ನು ಸಿಂಹದ ಬಾಯಿಂದ ತಪ್ಪಿಸಿದವನು. ಎಂತಹ ಕಾರ್ಯ! ದಾನಿಯೇಲನ ಪ್ರಾರ್ಥನೆಯ ಶಕ್ತಿ ನೋಡಿ. ಸುಮ್ಮನೆ ಇದ್ದ, ಪ್ರಾರ್ಥಿಸಿದ ಮೇಲೆ ಕಂಪ್ಲೇಂಟ್ ಮಾಡಿಬಿಟ್ರು. ಸುಮ್ಮನೆ ಇದ್ದ, ಪ್ರಾರ್ಥನೆ ಮಾಡ್ತಾ ಇದ್ದ, ಹಾಗೆ ಸುಮ್ಮನೆ ಇದೆ, ಶುಭ ಸಂದೇಶ ಸಾರ್ತಾ ಇದೆ, ಕಂಪ್ಲೇಂಟ್ ಮಾಡಿಬಿಟ್ರು ನನ್ನ ಮೇಲೆ. ಇನ್ನೊಬ್ರು ಸುಮ್ಮನೆ ಇದ್ರು, ಪ್ರಾರ್ಥಿಸ್ತಾ ಇದ್ರು, ಶುಭ ಸಂದೇಶ ಸಾರ್ತಾ ಇದ್ರು, ಕಂಪ್ಲೇಂಟ್ ಮಾಡ್ಬಿಟ್ರು ಅವ್ರ ಮೇಲೆ. ಒಬ್ಬೊಬ್ಬರ ಮೇಲೆ ಇವತ್ತು ನಾವು ನೋಡ್ತೀವಿ ಕಂಪ್ಲೇಂಟ್. ಇದೇ ದಾನಿಯೇಲನ ಮೇಲೆ ಹಾಕಿದಂತ ಕಂಪ್ಲೇಂಟ್. ದಾನಿಯೇಲ ಏನು ತಪ್ಪು ಮಾಡಿರಲಿಲ್ಲ, ಯಾವ ತಪ್ಪು ದಾನಿಯೇಲ ಮಾಡಿರಲಿಲ್ಲ. ತಪ್ಪು ಮಾಡದೆ ದಂಡನೆಗೆ ಒಳಪಟ್ಟವನು ದಾನಿಯೇಲ. ಆದರೂ ಸಹ ಸಿಂಹಗಳು ದಾನಿಯೇಲನನ್ನು ಮುಟ್ಟಲಿಲ್ಲ. ಇದರ ಸಲುವಾಗಿ ರಾಜನು, ಅರಸನು ಏನು ಮಾಡ್ತಾನೆ? ದರ್ಯಾವೇಶನ್ ಏನು ಮಾಡ್ತಾನೆ? ದೇಶ ಕುಲ ಭಾಷೆಗಳೆಲ್ಲರಿಗೂ ಕಟ್ಟಪ್ಪಣೆಯನ್ನು ಮಾಡ್ತಾನೆ. ನಿಜವಾದ ದೇವರು ದಾನಿಯೇಲನ ದೇವರು. ಅವನು ಆರಾಧಿಸತಕ್ಕಂತಹ ದೇವರೇ ನಿಜವಾದ ದೇವರು, ರಕ್ಷಿಸುವಂತಹ ದೇವರು, ಉದ್ಧರಿಸುವಂತಹ ದೇವರು, ಅದ್ಭುತವನ್ನು ಮಹತ್ವವನ್ನು ಮಾಡುವಂತಹ ದೇವರು. ಅವನ ಆಳ್ವಿಕೆ ಶಾಶ್ವತವಾದದ್ದು. ಪ್ರಿಯರೇ, ಇಂತಹ ಏನೋ ಅರಿಯದೆ ಸಿಂಹಗಳ ಬಾಯನ್ನು ಮುಚ್ಚಿದ ಒಂದೇ ಕಾರಣಕ್ಕಾಗಿ ದರ್ಯಾವೇಶನು ಇಂಥ ಒಂದು ವಿಶ್ವಾಸದಲ್ಲಿ ಬಂದನೆಂಬುದಾದರೆ, ಇವತ್ತು ನಿಜವಾದ ದೇವರನ್ನ ಕಂಡುಕೊಂಡಿರುವಂತಹ ನಾವುಗಳು ಯಾವ ವಿಧದಲ್ಲಿ ನಮ್ಮ ವಿಶ್ವಾಸವನ್ನು ಪ್ರಕಟಿಸ್ತಾ ಇದ್ದೇವೆ? ಯಾವ ವಿಧದಲ್ಲಿ ನಾವು ದೇವರ ಮುಂದೆ ಪ್ರಾರ್ಥಿಸ್ತಾ ಇದ್ದೇವೆ? ಇವತ್ತು ಅನ್ಯ ಜನಾಂಗದವರಲ್ಲಿರುವಂತಹ ವಿಶ್ವಾಸ ನಮ್ಮಲ್ಲಿಲ್ಲ. ಅನ್ಯ ಜನಾಂಗದವರು ತೋರಿಸುವಂತ ವಿಶ್ವಾಸ ನಮ್ಮಲ್ಲಿಲ್ಲ. ನೀವು ನೋಡ್ಬೇಕು, ದೇವಾಲಯಗಳ ಕಡೆ ಎಲ್ಲ, ನೀವು ನಮ್ಮ ಕಡೆ ಬಂದ್ರೆ ನೋಡ್ಬೋದು, ನಮ್ಮ ವಿಚಾರಣೆ ನೋಡ್ಬೋದು. ಎಷ್ಟೋ ಹಿಂದೂ ಸಹೋದರರು ರಸ್ತೆಯಲ್ಲಿ ದಿನಂಪ್ರತಿ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ದೇವಾಲಯ ಬರುವಾಗ ದೇವಾಲಯದ ಮುಂದೆ ತಮ್ಮ ಕಾಲಿನಲ್ಲಿದ್ದಂತ 2 ಚಪ್ಪಲಿಯನ್ನ, 2 ಕೆರವನ್ನ ಬಿಚ್ಚಿಟ್ಟು ಶಿರವಾಗಿ ಕೈ ಜೋಡಿಸಿ ಹೀಗೆ ಮಾಡಿ ವಂದಿಸಿ ಚಪ್ಪಲಿಯನ್ನು ಹಾಕಿಕೊಂಡು ಹೋಗ್ತಾರೆ. ಹಿಂದೂ ಸಹೋದರರ ವಿಶ್ವಾಸ, ಅನ್ಯ ಜನಾಂಗದವರ ವಿಶ್ವಾಸ. ದೇವಾಲಯದ ಹೊರಗೆ ಬರುವಾಗ
ದೇವಾಲಯಕ್ಕೆ ಮೆಟ್ಟಲುಗಳು ಇನ್ನು ಎಷ್ಟೋ ದೂರ ಇದೆ ಅಂದ್ರೆ ಅದಕ್ಕೆ ಮುಂಚಿತವಾಗಿ ತನ್ನ ಚಪ್ಪಲಿಯನ್ನು ಬಿಚ್ಚಿಟ್ಟು ದೇವಾಲಯದಲ್ಲಿ ಪ್ರವೇಶಿಸುತ್ತಾರೆ. ಇನ್ನು ಕೆಲವರು ದೇವಾಲಯದ ಗೇಟಿನ ಬಳಿಯೇ ಚಪ್ಪಲಿಯನ್ನು ಬಿಚ್ಚಿಟ್ಟು ದೇವಾಲಯದ ಗ್ರೌಂಡ್ ಅಲ್ಲಿ ಬಂದು ದೇವಾಲಯವನ್ನು ಪ್ರವೇಶಿಸಿ ದೇವರನ್ನ ವಂದಿಸುತ್ತಾರೆ. ಅನ್ಯ ಜನಾಂಗದವರ ವಿಶ್ವಾಸ. ಇಂದು ನಮ್ಮ ವಿಶ್ವಾಸ, ಕ್ರೈಸ್ತರಾಗಿರುವ ನಮ್ಮ ವಿಶ್ವಾಸ ಹೇಗಿದೆ? ಮಲದಲ್ಲಿಯೂ ಮೂತ್ರದಲ್ಲಿಯೂ ಉಗುಳಿದ ಕಡೆಯೂ ಎಲ್ಲ ಕಡೆ ಅದೇ ಚಪ್ಪಲಿ, ಅದೇ ಶೂ, ಅದನ್ನೇ ಹಾಕೊಂಡು ದೇವಾಲಯದಲ್ಲಿ ಲೆಫ್ಟ್ ರೈಟ್ ಮಾಡ್ತೇವೆ. ಪ್ರವೇಶಿನ ಪೂಜ್ಯ ಶರೀರವನ್ನು ಭುಜಿಸುವಾಗಲೂ ಅದೇ ಚಪ್ಪಲಿ, ಅದೇ ಶೂ. ದೇವರ ಆಲಯವನ್ನು ಅಶುದ್ಧ ಮಾಡ್ತೇವೆ. ಅದೇ ನಮ್ಮ ಮನೆ ಬೆಡ್ರೂಮ್ ಹೋಗ್ತೀವಿ ಹಾಕೊಂಡು ಶೂನ ಚಪ್ಪಲಿನ. ನಮ್ಮ ಮನೆ ಕಿಚನ್ಗೆ ಹಾಕೊಂಡು ಹೋಗ್ತೀವ? ಅಥವಾ ನಮ್ಮ ಮನೆ ಹಾಲಲ್ಲಿ ಚಪ್ಪಲಿ ಶೂ ಹಾಕೊಂಡು ಹೋಗಿ ಕುತ್ಕೊಳ್ತೀವ? ಯಾರಾದ್ರೂ ಚಪ್ಪಲಿ ಶೂ ಹಾಕೊಂಡು ಬಂದ್ರೆ ಎಷ್ಟೊತ್ತವನ್ನ ದುರ್ಗುಟ್ಟು ನೋಡ್ತೇವೆ. ಅದೇ ದೇವರ ಆಲಯ ಅಂತ ಹೇಳಿದ್ರೆ ಯಾರಿಗೆ ಬೇಕು, ನಾನು ದುಡ್ಡು ಕೊಡ್ತೀನಿ, ನಮ್ ದೇವಾಲಯ. ಇದು ನಮ್ಮ ವಿಶ್ವಾಸ. ಅದೇ ಒಂದು ಅನ್ಯ ಧರ್ಮೀಯ ವಿಶ್ವಾಸ. ನೋಡಿ, ಇವರು 4 ಗಂಟೆಗೆ ಎದ್ದೇಳುತ್ತಾರೆ. 4 ಗಂಟೆಗೆ. ನಾನು ಸಾಧಾರಣವಾಗಿ ಕೇರಳಕ್ಕೆ ಹೋಗುವಾಗ ಈ ಗುರುವಾಯೂರು ಮಾರ್ಗವಾಗಿ ನಾನು ಹೋಗುವಂಥದ್ದು. ಅಲ್ಲಿ ಹೋಗುವಾಗ 3 ಗಂಟೆಗೆ ನಾನು ಅಲ್ಲಿಂದ ಬಸ್ ಚೇಂಜ್ ಮಾಡ್ತಾ ಇದ್ದೆ. ಪ್ರಾರಂಭದ ದಿನಗಳಲ್ಲಿ 3 ಗಂಟೆಗೆ ಮೈಸೂರಿನಿಂದ ಗುರುವಾಯೂರು ಹೋಗಿ, ಗುರುವಾಯೂರಿಂದ ಕೊಡಂಗಲ್ಲೂರಿಗೆ ನಾನು ಬಸ್ ಚೇಂಜ್ ಮಾಡ್ತಾ ಇದ್ದೆ. ಹೀಗೆ ಹೋಗಬೇಕಾದ್ರೆ ಅಲ್ಲಿ ಗುರುವಾರಲ್ಲಿ 3 ಗಂಟೆಗೆ ಇಳಿದ್ರೆ ಪ್ರಿಯರೇ, ನಾನು ನೋಡುವೆ 3 ಗಂಟೆ, 3:15, 3:15 ಗಂಟೆಗೆ ಎಲ್ಲ ಗಂಡಸರು ಸ್ನಾನ ಮಾಡಿ ಬರೀ ಒಂದು ಪಂಚೆಯನ್ನು ತೊಟ್ಟು ಕಾಲಿನಲ್ಲಿ ಚಪ್ಪಲಿಲ್ಲದೆ ಅವರ ಆ ದೇವಾಲಯದೊಳಗೆ ಪ್ರವೇಶಿಸ್ತಾ ಇದ್ರು. ಮೇಲೆ ಒಂದು ಟವಲನ್ನು ಹಾಕಿಕೊಟ್ಟು ಕುಟುಂಬವಾಗಿ ಬರುವವರು ಸ್ನಾನ ಮಾಡಿ ಮಡಿ ಮಾಡಿ ಬರ್ತಾ ಇದ್ರು. ಬೆಳಗಿನ ಜಾವದಲ್ಲಿ ಚಳಿಯಲ್ಲಿ. ಇವತ್ತು ನಮ್ಮ ವಿಶ್ವಾಸ ನೋಡಿ, ನಮ್ಮ ಕ್ರಿಸ್ತಿಯ ವಿಶ್ವಾಸ ನೋಡಿ, ಇವತ್ತು ನಮ್ಮ ತಂದೆ ತಾಯಿ ನಮಗೆ ಕಲಿಸಿರುವಂತಹ ವಿಶ್ವಾಸ ನೋಡಿ. ಮುಸ್ಲಿಂ ಸೋದರನ್ನು ನೋಡಿ, ಅವರ ಕೆರವನ್ನ ಬಿಚ್ಚಿ ಮಸೀದಿ ಒಳಗೆ ಹೋಗ್ಲಿಕ್ಕೆ ಮುಂಚಿತವಾಗಿ ಅಲ್ಲಿ ನಲ್ಲಿಗಳಿರ್ತದೆ, ನೀರಿನ ಟ್ಯಾಂಕ್ ಇರ್ತದೆ, ಅಲ್ಲಿ ಹೋಗಿ ಕುತ್ಕೊಳ್ತಾರೆ, ಕಾಲನ್ನ ತೊಳಿತಾರೆ, ಕೈಯನ್ನ ತೊಳಿತಾರೆ, ಕೈಲಿರುವಂತಹ ಉಗುರನ್ನ ತೊಳಿತಾರೆ, ಮುಖವನ್ನ ತೊಳಿತಾರೆ, ಮುಖದಲ್ಲಿರುವಂತದನ್ನ ಮುಖವನ್ನ ಸಂಪೂರ್ಣವಾಗಿ ತೊಳಿತಾರೆ, ಕಿವಿನ ತೊಳಿತಾರೆ, ಕೊನೆಗೆ ಎಲ್ಲ ತೊಳೆದಾದ್ಮೇಲೆ ಒರೆಸ್ಕೊಳ್ತಾರೆ, ಪರ್ಫ್ಯೂಮ್ನ ತಗೊಳ್ತಾರೆ, ಸೌರ್ಕೊಳ್ತಾರೆ, ದೇವಾಲಯದಲ್ಲಿ ಹೋಗ್ತಾರೆ. ಶುದ್ಧೀಕರಿಸಿಕೊಂಡು ಹೋಗ್ತಾರೆ. ಅಂದ್ರೆ ದೇವರ ಸನ್ನಿಧಿಯಲ್ಲಿ ಹೋಗುವಾಗ ನಾನು ದೇವರ ಮುಂದೆ ಹೋಗ್ತಾ ಇದ್ದೇನೆ ಎಂಬ ವಿಶ್ವಾಸದಲ್ಲಿ ಅವರು ತಮ್ಮನ್ನ ದೇಹ ಶುದ್ಧೀಕರಿಸಿಕೊಂಡು ಹೋಗ್ತಾರೆ. ಆತ್ಮಶುದ್ಧಿ ಯಾರಿಗೂ ಗೊತ್ತಾಗುವುದಿಲ್ಲ ಬಿಡಿ. ನಮಗೆ ಆತ್ಮಶುದ್ಧಿ, ಪ್ರತಿಯೊಂದು ಮನುಷ್ಯನಲ್ಲಿ ಆತ್ಮದಲ್ಲಿ ಕಳಂಕವಿರುತ್ತದೆ. ಆದರೂ ಸಹ ಆ ವಿಶ್ವಾಸ, ದೇವರ ಮುಂದೆ ತೋರಿಸುವಂತ ವಿಶ್ವಾಸ, ದೇವರ ಮುಂದೆ ತೋರಿಸುವಂತ ಒಂದು ಭಯ ಭಕ್ತಿ, ನಾನು ದೇವರ ಮುಂದೆ ಹೋಗುತ್ತಾ ಇದ್ದೇನೆ ಎಂಬಂತ ಒಂದು ವಿಶ್ವಾಸ ನೋಡಿ. ಮುಸ್ಲಿಂ ಸಹೋದರನನ್ನು ನೋಡ್ತೇವೆ, ಅವ್ರು ಏನನ್ನು ನೋಡಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ತಾರೆ? ಬರೀ ಒಂದು ಗೋಡೆ ಅಷ್ಟೇ, ಬರೀ ಒಂದು ಖಾಲಿ ಗೋಡೆ ಮುಂದೆ. ಇಸಕೀಯಲ್ ಪ್ರಾರ್ಥನೆ ಮಾಡಿದಾಗೆ ಗೋಡೆಯ ಕಡೆ ತಿರುಗಿ ಇಸಕೀಯಲನ್ನು ಪ್ರಾರ್ಥನೆ ಮಾಡಿದಾಗೆ ಮುಸ್ಲಿಂ ಸಹೋದರರು ಪ್ರಾರ್ಥನೆ ಮಾಡುವಂಥದ್ದು. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ನಮ್ಮ ಪ್ರಾರ್ಥನೆ ಯಾವ ವಿಧದಲ್ಲಿದೆ? ನಾನು ದೇವರ ಮುಂದೆ ಪ್ರಾರ್ಥಿಸುತ್ತೇನೆ ಎಂಬುದಾದರೆ ಅದು ಆಶೀರ್ವಾದವಿದ್ದರೆ ಮಾತ್ರ, ದೇವರ ಕೃಪೆ ನನ್ನಲ್ಲಿ ಇರುವುದಾದರೆ ಮಾತ್ರ ನನಗೆ ಪ್ರಾರ್ಥಿಸಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ಪ್ರಾರ್ಥಿಸಲಿಕ್ಕೆ ಸಾಧ್ಯವಿಲ್ಲ. ದೇವರ ಕೃಪೆ ನಮ್ಮಲ್ಲಿ ಇದ್ರೆ ಮಾತ್ರ ದೇವರ ಮುಂದೆ ಹೋಗ್ಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ದೇವರ ಮುಂದೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ನೋಡಿ, ಇದೇ ದಾನಿಯೇಲನ ನಾವು ನೋಡ್ತೇವೆ, ಗಾಬ್ರಿಯೇಲ್ ದೂತನೊಂದಿಗೆ ಮಾತನಾಡ್ತಾರೆ. ದಾನಿಯೇಲ ಗಾಬ್ರಿಯೇಲ್ ದೂತನೊಂದಿಗೆ ಮಾತನಾಡುತ್ತಾರೆ. ಯಾರು ಗಾಬ್ರಿಯೇಲ್ ದೂತ? ದೇವರ ವಾಕ್ಯವನ್ನು ಒತ್ತು ತರುವಂತಹ ವ್ಯಕ್ತಿ. ದಾನಿಯೇಲನಾದ ನಾನು ಆ ಕನಸನ್ನು ಕಂಡು ಅದನ್ನು ಗ್ರಹಿಸಲು ಪ್ರಯತ್ನಿಸುವಾಗ ತಟ್ಟನೆ ಮನುಷ್ಯ ರೂಪ ಹೊಂದಿದ.
ಮನುಷ್ಯ ರೂಪ ಹೊಂದಿದ ಒಬ್ಬನು ನನ್ನೆದುರಿಗೆ ನಿಂತನು. ಆಗ ಗಾಬ್ರಿಯೇಲನೇ ಕನಸಿನ ಅರ್ಥವನ್ನು ಇವರಿಗೆ ತಿಳಿಯಪಡಿಸು ಎಂದು ಮನುಷ್ಯ ಧ್ವನಿಯಂತಹ ಒಂದು ವಾಣಿ ಹೂಲಾ ಕಾಲುವೆಯ ನಡುವೆ ನನಗೆ ಕೇಳಿಸಿತು. ಪ್ರಾರ್ಥಿಸುವಾಗ ಪ್ರಾರ್ಥನೆಯ ಶಕ್ತಿ ಗಾಬ್ರಿಯೇಲ್ ದೇವದೂತರಿಂದ. ದೇವರ ವಾಕ್ಯವನ್ನು ಒತ್ತು ತರುವಂತಹ ವ್ಯಕ್ತಿ ಗಾಬ್ರಿಯೇಲ್ ದೂತರು. ಪ್ರಾರ್ಥನೆಗೆ, ನಾವು ಮಾಡುವ ಪ್ರಾರ್ಥನೆಗೆ ಹಾಗೂ ಪ್ರಾರ್ಥನೆಯನ್ನು ಕೊಂಡೋಗುವಂತ ವ್ಯಕ್ತಿ ಗಾಬ್ರಿಯೇಲ್ ದೇವದೂತರು. ಹೀಗೆ ಗಾಬ್ರಿಯೇಲ್ ದೇವದೂತರನ್ನು ಸಂಧಿಸಿದಂತಹ ದಾನಿಯೇಲ. ಯಾಕೆಂದ್ರೆ ಆತನ ಪ್ರಾರ್ಥನೆ ಅಷ್ಟು ಶಕ್ತಿಯುತವಾಗಿತ್ತು. ಆದ್ದರಿಂದ ನೋಡಿ, ಪ್ರಾರ್ಥನೆ ಆಶೀರ್ವಾದವಾಗಿ ಅವನು ಗಾಬ್ರಿಯೇಲ್ ದೇವದೂತನನ್ನ ಅನುಭವಿಸ್ತಾನೆ. ನಾವು ಪ್ರಾರ್ಥಿಸುವಾಗ ಯಾರನ್ನ ಅನುಭವಿಸ್ತಾ ಇದ್ದೇವೆ? ಗಾಬ್ರಿಯೇಲ್ ದೇವದೂತರು ಬರ್ತಾರ? ರಫಾಯಲ್ ದೇವದೂತರು ಬರ್ತಾರ? ಮಿಕಾಯಲ್ ದೇವದೂತರು ಬರ್ತಾರ? ಯಾವ ದೇವದೂತರು ಬರ್ತಾರೆ? ನಾವು ಪ್ರಾರ್ಥಿಸ್ಬೇಕಾದ್ರೆ ಯಾವ ದೇವದೂತರನ್ನ ನಾವು ಕಾಣ್ತೇವೆ? ಯಾವ ದೇವದೂತರು? ಮುಗೀತು ಕತೆ. ಒಂದು ಪಕ್ಷ ನಾವು ಪ್ರಾರ್ಥನೆ ಮಾಡಿ ದೇವದೂತರನ್ನು ನಾವು ಕಾಣ್ತೇವೆ ಅಂದ್ರೆ ನಾವು ಹೇಗಿರ್ಬೋದು ಯೋಚನೆ ಮಾಡಿ ನೋಡಿ, ಹೇಗಿರ್ಬೋದು? ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ನಾವು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಗೆ ನಾವು ಉತ್ತರವನ್ನು ಕಂಡುಕೊಳ್ಳಬೇಕು. ಅದೇ ಆಶೀರ್ವಾದ. ದಾನಿಯೇಲನು ಪ್ರಾರ್ಥಿಸುವಾಗ ಉತ್ತರವನ್ನು ಕಂಡುಕೊಂಡನು. ದೇವರು ತನ್ನೊಳಗೆ ಇರುವುದನ್ನು ಅರಿತುಕೊಂಡನು. ಆ ದಾರ್ದಿಯ ರಾಜ್ಯನು ಅರಿತುಕೊಂಡನು. ದೇವರು ದಾನಿಯೇಲನೊಡನೆ ಇದ್ದಾರೆ ಎಂಬುದನ್ನು ಅರಿತುಕೊಂಡನು. ಕುಲ, ದೇಶ, ಭಾಷೆ ಪ್ರತಿಯೊಬ್ಬರಿಗೂ ಸಾರಿದನು ದಾನಿಯೇಲನ ದೇವರೇ ನಿಜವಾದ ದೇವರೆಂಬುದಾಗಿ. ಮತ್ತೊಬ್ಬರಿಗೆ ನಿಜವಾದ ದೇವರು ಯಾರೆಂಬುದನ್ನು ದಾನಿಯೇಲನು ತನ್ನ ಪ್ರಾರ್ಥನೆಯ ಮೂಲಕವಾಗಿ ತೋರಿಸಿದರು. ಇವತ್ತು ನಾವು ಯಾವ ಪ್ರಾರ್ಥನೆ ಮೂಲಕವಾಗಿ ಮತ್ತೊಬ್ಬರಿಗೆ ತೋರಿಸ್ತಾ ಇದ್ದೇವೆ? ಭಯಪಟ್ಟು ನಡುಗ್ತಾ ಇದ್ದೇವೆ. ಹೌದು ಪ್ರಿಯರೇ, ಪ್ರಾರ್ಥನೆಗೆ ಭಯ ಬರುವುದಿಲ್ಲ. ನೀನು ಪವಿತ್ರಾತ್ಮರಿಂದ ತುಂಬಿ ಪ್ರಾರ್ಥಿಸುತ್ತೀಯ ಎಂಬುದಾದರೆ, ನಾನು ಪವಿತ್ರಾತ್ಮರಿಂದ ತುಂಬಿ ಪ್ರಾರ್ಥಿಸುತ್ತೇನೆ ಎಂಬುದಾದರೆ ನಮ್ಮ ಪ್ರಾರ್ಥನೆಯಲ್ಲಿ ಭಯ ಬರುವುದಿಲ್ಲ. ಎಲ್ಲಿ ಬೇಕಾದರೂ ಪ್ರಾರ್ಥಿಸಲಿಕ್ಕೆ ಸಾಧ್ಯ. ಹೌದು ಪ್ರಿಯರೇ, ನಾನು ಹಾಗೆಯೇ ಟ್ರಾಫಿಕ್ ಅಲ್ಲಿ ನಡೆದು ಹೋಗ್ತಾ ಇರ್ತೇನೆ. ತಕ್ಷಣ ನನ್ನ ಮನಸ್ಸಿನಲ್ಲಿ ಬರ್ತದೆ, ನೀನು ಪ್ರಾರ್ಥನೆ ಮಾಡು, ಮೊಣಕಾಲೂರಿ ಪ್ರಾರ್ಥನೆ ಮಾಡು ಅಂತ. ಪಬ್ಲಿಕ್ ರೋಡಲ್ಲಿ ನಾನು ಮೊಣಕಾಲಾಗ್ತೇನೆ, ಟ್ರಾಫಿಕ್ ಅಲ್ಲಿ ನಾನು ಮೊಣಕಾಲಾಗ್ತೇನೆ. ಕೆಲವು ಸಾರಿ ಹೇಳ್ತದೆ, ಮನಸ್ಸು ಹೇಳ್ತದೆ, ಒಂದು ಸಾಷ್ಟಾಂಗವರೆಗೂ ರಸ್ತೆಯಲ್ಲಿ, ನಡು ರಸ್ತೆಯಲ್ಲಿ, ಬೀದಿಯಲ್ಲಿ ನನ್ನ ಶಿರಸ್ಸನ್ನ ಭೂಮಿಗೆ ತಾಕಿ ಪ್ರಾರ್ಥಿಸ್ತೇನೆ. ಪ್ರಿಯರೇ, ಪ್ರಾರ್ಥನೆ ನನಗೂ ನನ್ನ ದೇವರಿಗೂ ಇರುವ ನಿಕಟವಾದಂತಹ ಬಾಂಧವ್ಯ ಸಂಬಂಧ ನಮಗೆ ಅರ್ಥವಾಗುವಾಗ ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಎಲ್ಲಿ ಬೇಕಾದ್ರೂ ಪ್ರೇರಣೆ ಆಗ್ತದೆ. ನಾನು ಹೆಚ್ಚು ಪ್ರಾರ್ಥನೆ ಮಾಡುವುದಷ್ಟು ಎಲ್ಲಿ ಗೊತ್ತಾ? ಬಾತ್ರೂಮ್ ಅಲ್ಲಿ ತುಂಬಾ ನಾನು ಪ್ರಾರ್ಥನೆ ಮಾಡಿದ್ದೇನೆ. ಸ್ನಾನದ ಮನೆಯಲ್ಲಿ ಮೊಣಕಾಲಾಕಿ ಪ್ರಾರ್ಥನೆ ಮಾಡಿದ್ದೀನಿ. ಟಾಯ್ಲೆಟ್ ಅಲ್ಲಿ ಮೊಣಕಾಲಾಕಿ ಪ್ರಾರ್ಥನೆ ಮಾಡ್ತೇನೆ. ರಸ್ತೆಗಳಲ್ಲಿ ಮೊಣಕಾಲಾಕಿ ಪ್ರಾರ್ಥನೆ ಮಾಡ್ತೇನೆ. ಮಾತನಾಡಿ ಹೋಗ್ತಾ ಇರ್ಬೇಕಾದ್ರೆ ಯಾರಾದ್ರೂ ಒಂದು ಆಶೀರ್ವಾದದ ನುಡಿಗಳನ್ನು ಹೇಳಬೇಕಾದ್ರೆ ಆ ಕ್ಷಣ ರಸ್ತೆಯಲ್ಲಿ ಮೊಣಕಾಲಾಗ್ತೇನೆ. ಆಮೇನ್ ಎಂದು ಹೇಳುವುದಕ್ಕಾಗಿ, ಹಾಗೇ ಆಗಲಿ ಎಂದು ಹೇಳುವುದಕ್ಕಾಗಿ. ಪ್ರಿಯರೇ, ಇದು ಮನುಷ್ಯರನ್ನ ಹೆಚ್ಚಿಕೊಳ್ಳುವುದಕ್ಕಾಗಿ ಅಲ್ಲ, ನಾವು ನಮ್ಮ ದೇವರನ್ನ ಎಷ್ಟು ಪ್ರೀತಿಸುತ್ತೇವೆ ಎಂಬುದನ್ನ ನಾವಾಗಿ ಅರ್ಥೈಸಿಕೊಳ್ಳಲು ಸಾಧ್ಯ. ನಾನು ದೇವರನ್ನ ಎಷ್ಟು ಪ್ರೀತಿಸ್ತೀನಿ, ಎಷ್ಟು ನಾನು ರೆಸ್ಪೆಕ್ಟ್ ಕೊಡ್ತೀನಿ ಎಂಬುದಾಗಿ. ಪ್ರಿಯ, ನನಗೆ ತುಂಬಾ ಚೆನ್ನಾಗಿ ನೆನಪುಂಟು. ನಾನು ತುಂಬಾ ಸಿನಿಮಾಗಳನ್ನ ನೋಡ್ತಾ ಇದ್ದೆ. ನಾನು ನಿಮಗೆ ಹೇಳಿದ್ದೆ, ಸಿನಿಮಾ ನೋಡ್ತಾ ಕುತ್ಕೊಳ್ಳೋದು ನನಗೆ ತುಂಬಾ ಸಿನಿಮಾ ಹುಚ್ಚು. ಈ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಒಳ್ಳೆ ಹಾಡುಗಳು, ಒಳ್ಳೆ ಡ್ಯಾನ್ಸ್ಗಳು, ಒಳ್ಳೇದು ಬರ್ಬೇಕಾದ್ರೆ ತಕ್ಷಣ ನನ್ನ ಮನೆಯಲ್ಲಿ, ನನ್ನ ಮನಸ್ಸಿನಲ್ಲಿ ಒಂದು ಹೋರಾಟ ಬರ್ತಾ ಇತ್ತು. ಏಯ್, ನೀನು ಯೇಸುವನ್ನ ಪ್ರೀತಿಸ್ತೀಯ ಅಂದ್ರೆ ಈ ಕ್ಷಣ ನೀನು ಪಿಕ್ಚರ್ ಥಿಯೇಟರ್ ಹೊರಗೆ ಹೋಗ್ಬೇಕು. ನೀನು ಯೇಸುವನ್ನ ಪ್ರೀತಿಸ್ತೀಯ ಅಂದ್ರೆ ಈ ಕ್ಷಣ ನೀನು ಈ ಥಿಯೇಟರ್ನ ಬಿಟ್ಟು ಹೊರಗಡೆ ಹೋಗ್ಬೇಕು. ಪ್ರಿಯರೇ, ಅದು ಆ ಚಿಂತೆ ನನ್ನ ಮನಸ್ಸಿನಲ್ಲಿ ಬಂದ ಕ್ಷಣ ನಾನು ಥಿಯೇಟರ್ ಹೊರಗೆ ಬಂದ್ಬಿಡ್ತಾ ಇದ್ದೆ. ಇದು ಒಂದು ಸಾರಿ, ಎರಡು ಸರಿ ಅಲ್ಲ, ಹಲವಾರು ಸಾರಿ ನನ್ನ ಮನಸ್ಸು ಹೇಳ್ತಾ ಇದ್ದೆ, ನೀನು ಯೇಸುವನ್ನ ಪ್ರೀತಿಸ್ತೀಯ ಅಂದ್ರೆ ಇಲ್ಲಿಂದ ಹೊರಗಡೆ ಹೋಗ್ಬೇಕು ನೀನು ಅಂತ. ನಾನು ಎದ್ದು ಹೊರಗಡೆ ಹೋಗ್ಬಿಡ್ತಾ ಇದ್ದೆ. ಇನ್ನು ಕೆಲವು ಸಾರಿ ಒಳ್ಳೆ ಆಕ್ಷನ್, ಫೈಟಿಂಗು, ಆಕ್ಷನ್, ಒಳ್ಳೆ
ಒಂದು ಇಂಟ್ರೆಸ್ಟಿಂಗ್ ಬರ್ಬೇಕಾದ್ರೆ ಹೇಳ್ತಾ ಇದ್ದೆ, ನೀನು ಯೇಸುವಿನ ಪ್ರೀತಿಸಿ ಅಂದ್ರೆ ನೀನು ಕಣ್ಣು ಮುಚ್ಕೊಳ್ಬೇಕಿದ್ರೆ ನೋಡಬಾರ್ದು. ಆ ಒಂದು ಎಪಿಸೋಡ್ ಮುಗಿಯೋ ತನಕ ನಾನು ಕಣ್ ತೆಗಿತಾ ಇರ್ಲಿಲ್ಲ. ಅದರಿಂದ ಇನ್ನೊಂದ್ಸರಿ ಹೋಗಿ ಸಿನಿಮಾನ ನೋಡ್ತಾ ಇರ್ಲಿಲ್ಲ. ಸಿನಿಮಾದಲ್ಲಿ ಕುತ್ಕೊಂಡ್ರೆ 4-5 ಜಪಸರ ಮಾಡ್ತಾ ಇದೆ, 4-5 ಜಪಸರ ಮಾಡ್ತಾ ಇದೆ ಸಿನಿಮಾ ಥಿಯೇಟರ್ ಕುತ್ಕೊಂಡು. ಈಗಲೂ ಕೆಲಸ ನಾನು ಟಿವಿ ಮುಂದೆ ಕುತ್ಕೊಂಡ್ರೆ, ಅದು ತುಂಬಾ ಕಾಲ ಆಗೈತೆ ನನಗೆ ಟಿವಿ ನೋಡ್ಲಿಕ್ಕೆಲ್ಲ ಆಗೋದಿಲ್ಲ, ಟೈಮ್ ಇಲ್ಲ ನನಗೆ. ಸೊ ಟಿವಿಯಲ್ಲಿ ಕುತ್ಕೊಂಡ್ರು ಅಥವಾ ಮೊಬೈಲ್ ಅಲ್ಲಿ ಏನಾದ್ರೂ ನೋಡಿ ಕುತ್ಕೊಳ್ತೀನಿ ಅಂದ್ರು ನಾನು ಅಲ್ಲಿ ಪ್ರಾರ್ಥನೆ ಜಪಸರ ಮಾಡ್ತೇನೆ. ನನ್ನ ಮಗ ಹೇಳೋದು, ಏನಪ್ಪಾ ಇದನ್ನ ನೋಡ್ತಾ ಇದೀಯ, ಜಪಸರ ಮಾಡ್ತಾ ಇದೀಯಲ್ಲ, ಪ್ರಾರ್ಥನೆ ಮಾಡ್ತಾ ಇದೆಯಲ್ಲಪ್ಪ ಎಂಬುದಾಗಿ. ಇದು ನಮ್ಮ ಅನುಭವವನ್ನು ನಾವು ಕಂಡುಕೊಳ್ಳಿಕ್ಕೆ ಮಾತ್ರ ಸಾಧ್ಯ. ನಮ್ಮ ವಿಶ್ವಾಸನ ನಾವು ಕಂಡುಕೊಳ್ಳಬೇಕು. ಹೌದು ಪ್ರಿಯರೇ, ತುಂಬಾ ರಸ್ತೆಯಲ್ಲಿ ಹೋಗುವ ನನಗೆ ತುಂಬಾ ಇಷ್ಟವಾಗುವಂತ ಹಣ್ಣುಗಳು ನನಗೆ ತುಂಬಾ ಇಷ್ಟ ಆಗ್ತದೆ. ಕೆಲವು ಹಣ್ಣುಗಳು ನನಗೆ ತುಂಬಾ ಇಷ್ಟ. ಅದರಲ್ಲೂ ಕೆಲವು ಸಾರಿ ನೋಡೋದಿಲ್ಲ, ವರ್ಷಕ್ಕೆ 2 ವರ್ಷಕ್ಕೆ ಒಮ್ಮೆ ಕೆಲವು ಹಣ್ಣು ನಾನು ನೋಡ್ತೇನೆ. ಹಾಗೆ ಆ ಹಣ್ಣನ್ನ ನೋಡ್ಬೇಕಾದ್ರೆ ಸಿಕ್ಕುವಾಗ ತುಂಬಾ ಸಂತೋಷ ಆಗುದು ನನಗೆ. ಎಷ್ಟು ದಿನ ಕಾಯ್ತಾ ಇದೆ, ಈ ಹಣ್ಣನ್ನ ತಿನ್ಲಿಕ್ಕೆ ಈಗ ಸಿಕ್ತಲ್ಲ ಅಂತೇಳಿ ಆ ಹಣ್ಣನ್ನ ತಗೊಳ್ಳುವೆ ನಾನು. ಆ ಹಣ್ಣನ್ನ ತಗೊಂಡು ತಿನ್ಬೇಕು ಅಂತ ಹೇಳ್ಬೇಕಾದ್ರೆ ನನ್ನ ಮನಸ್ಸಿನಲ್ಲಿ ಹೇಳ್ತಾ ಇತ್ತು, ಹಣ್ಣನ್ನ ನೀನ್ ತಿನ್ಬಾರ್ದು, ಯಾರಿಗಾದ್ರೂ ಕೊಟ್ಟು ಬಿಡ್ಬೇಕು. ಹಣ್ಣನ್ನ ನೀನ್ ಯಾರಿಗಾದ್ರೂ ಕೊಟ್ಟು ಬಿಡ್ಬೇಕು. ನೀನ್ ಯೇಸುವನ್ನ ಪ್ರೀತಿಸೋದಾದ್ರೆ ಹಣ್ಣನ್ನ ಯಾರಿಗಾದ್ರೂ ಕೊಟ್ಟು ಬಿಡ್ಬೇಕು. ಪ್ರಿಯರೇ, ಆ ಹಣ್ಣನ್ನ ಹಾಗೆಯೇ ತಗೊಂಡೋಗಿ ಕೊಟ್ಟು ಬಿಡ್ತಾ ಇದೆ. ಕಾರಣ ಏನು ಗೊತ್ತಾ? ನನ್ನ ಮನಸ್ಸು ಯಾವಾಗಲೂ ಹೇಳ್ತಾ ಇದ್ದೀನಿ, ನೀನು ಯೇಸುವನ್ನ ಪ್ರೀತಿಸೋದಾದ್ರೆ, ಯೇಸುವನ್ನ ಪ್ರೀತಿಸೋದಾದ್ರೆ, ಯೇಸುವನ್ನ ಪ್ರೀತಿಸೋದಾದ್ರೆ, ಯೇಸುವನ್ನ ಪ್ರೀತಿಸ, ಇದು ಮಾತ್ರ ಹೇಳ್ತಾ ಇತ್ತು. ಅದರಿಂದ ಇದು ಹೇಳ್ಬೇಕಾದ್ರೆಲ್ಲ ನನ್ನ ಮನಸ್ಸು ಹೇಳಿದಾಗಲ್ಲ ಅದನ್ನ ನನ್ನ ಕೈಲಿರೋದನ್ನೆಲ್ಲ, ನನ್ನ ಎಲ್ಲವನ್ನ ನಾನು ತಿರಸ್ಕರಿಸ್ತಾ ಇದ್ದೆ, ನಿರಾಕರಿಸ್ತಾ ಇದ್ದೆ. ಹಲ್ಲೆಲೂಯಾ. ಒಂದು ದಿನ ನಾನು ಬೆಟ್ಟಕ್ಕೆ ಹೋಗಿದ್ದೆ. ಒಂದು ದಿನ ಬೆಟ್ಟಕ್ಕೆ ಹೋಗುವಾಗ ಒಂದು ಪೊದೆ, ಸರಿ ಆ ಬೆಟ್ಟಕ್ಕೆ ಹೋದೆ. ತಣ್ಣನೆ ಒಂದು ಗುಡ್ಡೆ, ಆ ಕಲ್ಲು, ಅಲ್ಲಿ ಮಲಗಬೇಕು ಅಂತ ತುಂಬಾ ಆಸೆ ಆಯ್ತು. ಇಲ್ಲಿ ಮಲಗಿದ್ರೆ ತುಂಬಾ ಚಂದ ಆಗ್ತದೆ. ಯಾಕಂದ್ರೆ ನಾನೊಬ್ಬನೇ ಬೆಟ್ಟಕ್ಕೆ ಹೋಗ್ಬಿಡ್ತಾ ಇದ್ದೆ. ನಾನೊಬ್ಬನೇ ಸುಮಾರು 20 ವರ್ಷಗಳ ಹಿಂದೆ, ಅಂದ್ರೆ ನನಗೆ 20 ವರ್ಷ ಪ್ರಾಯ ಇರ್ಬೇಕಾದ್ರೆ, ಸೊ 25 ವರ್ಷಗಳ ಹಿಂದೆನೆ, 30 ವರ್ಷಗಳ ಹಿಂದೆ ನಾನು ಏನ್ ಮಾಡ್ತಾ ಇದ್ದೆ, ಬೆಟ್ಟಕ್ಕೆ ಹೋಗ್ತಾ ಇದ್ದೆ. ಒಬ್ಬನೇ ಹೋಗಿ ಕುತ್ಕೊಳ್ತಾ ಇದೆ. ಒಂದು ಪೇಪರ್ ತಗೊಂಡೋಗಿ ಕುತ್ಕೊಳ್ತಾ ಇದೆ. ಪೇಪರ್ ತಗೊಂಡು ಹಾಡುಗಳನ್ನ ಬರೀತಾ ಇದೆ. ಅವತ್ತು ಬೆಟ್ಟ ಕಲ್ಲುಗಳ ಮೇಲೆ ಕುತ್ಕೊಂಡು ಹಾಡುಗಳನ್ನ ಬರೆಯೋದು. ಇಲ್ಲಾಂದ್ರೆ ಆ ನೀರನ್ನ ನೋಡ್ಕೊಂಡು ದೇವರನ್ನ ಸ್ತುತಿ ಮಾಡ್ತಾ ಇರೋದು. ಯಾರ ಹತ್ರ ಮಾತಾಡ್ತಾ ಇರ್ಲಿಲ್ಲ. ಹೀಗೆ ಬಂಡೆ ಹತ್ರ ಹೋಗ್ಬೇಕಾದ್ರೆ ತಣ್ಣಗಿರೋದು. ಸ್ವಲ್ಪ ಹೊತ್ತು ಮಲ್ಗೋಣ, ಭಯನೇ ಇಲ್ಲ. ಆಗ ಬರ್ತದ, ಏನು ಬರ್ತದೆ, ಭಯನೇ ಇಲ್ಲ. ಹೀಗೆ ಕಣ್ಣು ಮುಚ್ಚಿ ಈಗ ಮಲಗ್ತೀನಿ ಇರ್ಬೇಕಾದ್ರೆ ಮುಂದ್ಗಡೆ ಪೊದೆ ಕಾಣೋದು. ನೀನ್ ಯೇಸುವನ್ನ ಪ್ರೀತಿಸ್ತಿ ಅಂದ್ರೆ ಆ ಪೊದೆಲಿ ಹೋಗಿ ಮಲಗು. ನೀನ್ ಯೇಸುವನ್ನ ಪ್ರೀತಿಸ್ತಿ ಅಂದ್ರೆ ಆ ಪೊದೆಯಲ್ಲಿ ಹೋಗಿ ಮಲಗು. ಪ್ರಿಯರೇ, ನಾನು ಹೋಗಿ ಆ ಪೊದೆಯಲ್ಲಿ ಮಲ್ಕೊಳ್ತಾ ಇದ್ದೆ. ಆ ಪೊದೆಯಲ್ಲಿ ಹೋಗಿ ನಾನು ಮಲಗ್ತಾ ಇದ್ದೆ. ಪ್ರಿಯರೇ, ಅಂದ್ರೆ ಇಲ್ಲಿ ನನ್ನ ಮನಸ್ಸು ನನ್ನನ್ನು ಯಾವಾಗಲೂ ಪ್ರೇರೇಪಿಸ್ತಾ ಇತ್ತು. ಹಾಗೆ ಆ ಪ್ರೇರಣೆಗೆ ತಕ್ಕಾಗಿ ನಾನು ನಡ್ಕೊಳ್ತಾ ಇದ್ದೆ. ಯಾಕಂದ್ರೆ ಮನಸ್ಸಲ್ಲಿ ನಾನು ಕೇಳಲೇಬೇಕಲ್ಲ. ಅದು ಚಾಲೆಂಜ್ ಮಾಡ್ತದೆ ನನ್ನ ಹತ್ರ. ನೀನು ಪ್ರೀತಿಸೋದಾದ್ರೆ ಹೌದು ಪ್ರಿಯರೇ, ಇದು ನಮ್ಮಲ್ಲಿ ಬರಬೇಕು. ನಾನು ಯೇಸುವನ್ನ ಪ್ರೀತಿಸುತ್ತೇನೆ ಎಂಬುದಾದ್ರೆ ನಾನು ಯೇಸುವಿನೊಂದಿಗೆ ಇರ್ತೇನೆ. ಇವತ್ತಿಗೂ ಸಹ ಎಷ್ಟೇ ನನ್ನ ಜೀವನದಲ್ಲಿಯೋ ಪ್ರಕೃತಿ ಒಳಗಡೆನೋ ಎಷ್ಟೇ ಹೋರಾಟಗಳು ಬಂದ್ರು ನಾನು ಹೇಳಿದಷ್ಟೇ, ನಾನು ಯೇಸುವನ್ನ ಪ್ರೀತಿಸ್ತೇನೆ. ಅದಕ್ಕೆ ನಾನು ಎಲ್ಲರನ್ನೂ ಸಹಿಸಿಕೊಳ್ತೇನೆ. ನಾನು ಎಷ್ಟು ವಿಧದಲ್ಲಿ ನನ್ನ ಅವಮಾನ ಪಡಿಸಿದ್ರು, ಏನೇ ನನ್ನ ಮೇಲೆ ಕೆಟ್ಟದನ್ನು ಹೇಳಿದ್ರು ಸಹ ನಾನು ಅವರನ್ನು ಪ್ರೀತಿಸ್ತಾನೇ ಇರ್ತೇನೆ. ನನಗೆ ಇವತ್ತಿಗೂ ನನ್ನ ಜೀವನದಲ್ಲಿ ನನಗೆ ಶತ್ರು ಎಂಬುವರೇ ಇಲ್ಲ, ನನಗಿಲ್ಲ. ನನ್ನ ಕಂಡು ಬೇರೆಯವರಿಗೆ ಇರ್ಬೋದು, ನನಗೆ ಶತ್ರು ಎನ್ನುವರು ಯಾರೂ ಇಲ್ಲ. ಸೈತಾನನು ನನ್ನ ಶತ್ರು ಅಂತ ನಾನು ತೆಗೆದುಕೊಳ್ಳುವುದಿಲ್ಲ. ಸೈತಾನನು ನನ್ನ ಮಿತ್ರನಾಗಿ ತೆಗೆದುಕೊಳ್ಳುವುದು. ಯಾಕೆಂದ್ರೆ ನಾನು ದೇವರ ಹತ್ರ ಹೋಗ್ಲಿಕ್ಕೆ ಅವನೇ ಕಾರಣ. ದೇವರ ಹತ್ರ ಹೋಗಕ್ಕೆ ಪಾಸ್ಪೋರ್ಟ್ ತಕ್ಕೊಳ್ಳೋದು ಅವನೇ ನನಗೆ. ಏನಾದ್ರೂ ಒಂದು ಕೆಟ್ಟ ಚಿಂತನೆ ಮನಸ್ಸಿನಲ್ಲಿ ಬಂದ್ಬಿಟ್ರೆ ತಕ್ಷಣ ಅಲ್ಲಿ ಓಡಬೇಕು. ಈ ಕೆಟ್ಟ ಚಿಂತನೆಗೆ ಬಂದಾಗ ತಕ್ಷಣ ಅಲ್ಲಿ ಓಡುತ್ತಾನೆ. ಆದ್ರೆ ಅವನಿಗೆ ಗೊತ್ತಿಲ್ಲ, ಅದನ್ನು ಮರ್ತು ಬಿಡ್ತಾನೆ. ಅವನಿಗೆ ದೇವರು ಸೈತಾನಿಗೆ ಕೊಟ್ಟಿರುವಂತ ಮರುವು ಏನು ಅಂದ್ರೆ, ಒಬ್ಬರನ್ನ ಪಾಪಕ್ಕೆ ಪ್ರಚೋದನೆ ಒಳಪಡಿಸ್ತಾನೆ. ಸೈತಾನ ಪಾಪಕ್ಕೆ ಹೋಗ್ಲಿಕ್ಕೆ ಮುಂದ್ಗಡೆ ಆಕರ್ಷಣೆಯನ್ನು ತೋರಿಸ್ತಾನೆ.
ಆದ್ರೆ ಆಕರ್ಷಣೆಯನ್ನು ತೋರಿಸಬೇಕಾದ್ರೆ ಅವರಿಗೆ ದೇವರ ನೆನಪು ಬರ್ತದೆ ಎಂಬುದು ಅವನಿಗೆ ನೆನಪಿರುವುದಿಲ್ಲ, ಅವನಿಗೆ ಗೊತ್ತಾಗೋದಿಲ್ಲ. ಅವನು ತಲೆ ಕೆಡಿಸ್ಕೊಳ್ತಾನೆ, ಅಯ್ಯೋ ನಾನು ಇವನಿಗೆ ತೋರಿಸಿದೆ ಅಲ್ಲ, ಇವನು ಹೋಗ್ಲಿಲ್ವಲ್ಲ, ಅಯ್ಯೋ ಇವನಿಗೆ ಹೀಗೆ ಮಾಡಿದೆ ಇವನು ಮಾಡ್ಲಿಲ್ವಲ್ಲ. ಕಾರಣ ಅಂದ್ರೆ ದೇವರಿಗೂ ನನಗೂ ನಿಮಗೂ ಇರುವಂತಹ ಒಂದು ಸಂಬಂಧ, ಸತ್ಸಂಬಂಧದ ನಿಮಿತ್ತವಾಗಿ ನಾವು ಆ ಕೆಟ್ಟ ಮಾರ್ಗಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹೀಗೆ ನಾವು ಎಲ್ಲರನ್ನ ಮಿತ್ರರಾಗಿ ನೆನೆಸ್ಬೇಕು. ನಿಮ್ಮ ಶತ್ರುಗಳನ್ನ ನನ್ನ ಮಿತ್ರನಾಗಿಸ್ತೇನೆ. ಶತ್ರುವಾದರೂ ನನ್ನ ಮುಂದೆ ಬರಬೇಕಾದ್ರೆ ನಾನು ಅವ್ರನ್ನ ಮಿತ್ರರಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ. ಯಾಕೆಂದ್ರೆ ಒಂದು ಶತ್ರು ನನ್ನ ಮುಂದೆ ಬಂದ್ರೆ ನಾನು ಕಲ್ಲಾಗಿರುವ ನಾನು ಸುಂದರವಾಗಿ ಶಿಲೆಯಾಗುವಂಥದ್ದು. ಮತ್ತೊಬ್ಬರು ನನಗೆ ಕೊಡುವಂತಹ ಯಾವುದೇ ವಿಧವಾದ ವೇದನೆ, ಟಾರ್ಚರ್, ಯಾವುದೇ ನಿಮಿತ್ತವಾಗಿ ನಾವೆಲ್ಲಿ ಹೋಗ್ತೀವಿ, ದೇವರ ಮುಂದೆ ಹೋಗಿ ಕೂತ್ಕೊಳ್ತೇವೆ. ಕಾರಣ ಯಾರು? ನಾನು ದೇವರ ಹತ್ರ ಹೋಗಿ ಕೂತ್ಕೊಳ್ಳಿಕ್ಕೆ ಕಾರಣ ಯಾರು? ನಾನು ದೇವರ ಮುಂದೆ ಅಳ್ಳಿಕ್ಕೆ ಹೋಗಿ ಕಾರಣ ಯಾರು? ನಾನು ದೇವರಿಗೆ ಸಮರ್ಪಿಸಲಿಕ್ಕೆ ಕಾರಣ ಯಾರು? ದೇವರಲ್ಲಿಯೇ ನಾನು ಎಲ್ಲವನ್ನು ಹೇಳಿಕೊಳ್ಳಲಿಕ್ಕೆ ಕಾರಣ ಯಾರು? ನನಗೆ ಶತ್ರು ಎಂದು ಹೇಳಿಬರುವವನು, ಅಂದರೆ ಅವನೇ ನನ್ನ ನಿಜವಾದ ಮಿತ್ರ. ನಿನ್ನ ಶತ್ರುಗಳನ್ನು ನಾನು ನಿನ್ನ ಮಿತ್ರರನ್ನಾಗಿಸ್ತೇನೆ. ಎಲ್ಲಿ? ಪ್ರಾರ್ಥನೆಯ ಮೂಲಕವಾಗಿ. ಪ್ರಾರ್ಥಿಸುವ ಆಶೀರ್ವಾದವದು, ಪ್ರಾರ್ಥಿಸುವ ಆಶೀರ್ವಾದವದು. ಹೀಗೆ ನಾವು ಪ್ರಾರ್ಥಿಸಬೇಕು ಪ್ರಿಯರೇ. ಪ್ರಾರ್ಥನೆಯಲ್ಲಿ ಆಶೀರ್ವಾದವನ್ನು ಕಂಡುಕೊಳ್ಳಬೇಕು, ಅನುಭವವನ್ನು ಕಂಡುಕೊಳ್ಳಬೇಕು. ಇಲ್ಲದಿದ್ದರೆ ಏನು ಪ್ರಯೋಜನವಿಲ್ಲ. ನೋಡಿ, ದಾನಿಯೇಲನು ತನ್ನ ಜೀವನದಲ್ಲಿ ಅನುಭವನ ಕಂಡುಕೊಂಡನು. ತಾನು ಪ್ರಾರ್ಥಿಸುತ್ತಾ ಇದ್ದ ವಾಡಿಕೆ ಪ್ರಕಾರವಾಗಿ ಒಂದು ದಿನ ಅವನು ನಿಲ್ಲಿಸ್ತಾ ಇರಲಿಲ್ಲ ಪ್ರಾರ್ಥನೆಯನ್ನ. ಹೋಗಿ ರಾಜನಿಗೆ ಕಂಪ್ಲೇಂಟ್ ಮಾಡಿದ್ರೆ ಅವನು ತನ್ನ ಪ್ರಾರ್ಥನೆ ನಿಲ್ಲಿಸಲಿಲ್ಲ. ಸಿಂಹದ ಗುಹೆಯಲ್ಲಿ ಹಾಕಿದ್ರೆ ಅವನು ಪ್ರಾರ್ಥನೆ ನಿಲ್ಲಿಸಲಿಲ್ಲ. ದೇವರನ್ನ ಆರಾಧಿಸಿದ ನಿಲ್ಲಿಸಲಿಲ್ಲ. ಅಲ್ಲಿ ಅದ್ಭುತವನ್ನೇ ಕಂಡ. ತನ್ನ ಕಣ್ಣುಗಳಲ್ಲಿ ಆ ಪ್ರಾರ್ಥನೆಯ ಆಶೀರ್ವಾದವನ್ನು ಅನುಭವಿಸಿದ. ಅವನ ಮುಖಾಂತರವಾಗಿ ಆ ರಾಜನು ಸಹ ಆ ದಾನಿಯೇಲನ ಜೊತೆ ಇರುವಂತಹ ದೇವರ ಸತ್ಯವನ್ನು ಅರಿತುಕೊಂಡ. ಆ ಊರಿನ ದೇಶ, ಕುಲ, ಭಾಷೆಗಳೆಲ್ಲರೂ, ಎಲ್ಲ ಜನಾಂಗದವರು ದೇವರೇ ನಿಜವಾದ ದೇವರು, ದಾನಿಯೇಲನ ದೇವರೇ ಎಂಬುವಂತ ಪ್ರಕಟಣೆ ಆಯಿತು. ಯಾರಿಂದ? ಒಂದೇ ಒಂದು ವ್ಯಕ್ತಿಯ ವಿಶ್ವಾಸದಿಂದ, ದಾನಿಯೇಲನ ಪ್ರಾರ್ಥನೆಯ ವಿಶ್ವಾಸದಿಂದ. 100 ಜನ, 1000 ಜನರ ವಿಶ್ವಾಸದಿಂದ ಅಲ್ಲ. ಪ್ರಾರ್ಥನೆಯ ಆಶೀರ್ವಾದ. ಹೌದು ಪ್ರಿಯರೇ, ನಾವು ಪ್ರಾರ್ಥಿಸಬೇಕು. ನಾವು ಪ್ರಾರ್ಥಿಸುವಾಗ ಆಶೀರ್ವಾದಗಳು ಅನೇಕ ಇದೆ. ಕಳೆದುಕೊಂಡದ್ದನ್ನು ನಾವು ಪಡ್ಕೊಳ್ತೇವೆ. ನಾವು ನಮ್ಮ ಜೀವನದಲ್ಲಿ ಏನನ್ನ ಕಳೆದುಕೊಂಡಿದ್ದೇವೋ ಅದನ್ನ ನಾವು ಪಡೆದುಕೊಳ್ತೇವೆ ಪ್ರಾರ್ಥಿಸಬೇಕಾದ್ರೆ. ಪ್ರಾರ್ಥನೆ ಎಂಬುದು ನಾವು ಎಣಿಸುವಾಗೆ ಸಾಧಾರಣವಾದ ವಿಷಯವಲ್ಲ. ಪ್ರಾರ್ಥನೆ ಮೂಲಕವಾಗಿ ನಾವು ಎಲ್ಲವನ್ನ ಕಂಡುಕೊಳ್ಳುತ್ತೇವೆ. ದೇವರನ್ನ ಕಂಡುಕೊಳ್ಳುತ್ತೇವೆ, ದೇವರೊಂದಿಗೆ ಮಾತನಾಡುತ್ತೇವೆ, ಪವಿತ್ರಾತ್ಮರನ್ನ ಪಡೆದುಕೊಳ್ಳುತ್ತೇವೆ, ಫಲಗಳನ್ನ ಪಡೆದುಕೊಳ್ಳುತ್ತೇವೆ. ಹೌದು, ನಮ್ಮನ್ನು ಪುನಃಸ್ಥಾಪಿಸುತ್ತದೆ ಪ್ರಾರ್ಥನೆ. ಪುನಃಸ್ಥಾಪನೆ ಮಾಡುತ್ತದೆ ಪ್ರಾರ್ಥನೆ ನಮ್ಮನ್ನ. ಮಾತ್ರವಲ್ಲ, ನೋಡಿ, ಈ ದಾನಿಯೇಲನ ಪ್ರಾರ್ಥನೆ ನಿಮಿತ್ತವಾಗಿ ದೇವರು ದಾನಿಯೇಲನ ಪ್ರಾರ್ಥನೆಯನ್ನು ಕೇಳ್ತಾರೆ. ದೇವರು ದಾನಿಯೇಲನ ತನ್ನ ಜನರಿಗಾಗಿ ಪ್ರಾರ್ಥನೆ ಮಾಡ್ತಾನೆ. 9ನೇ ಅಧ್ಯಾಯವನ್ನು ನಾವು ನೋಡಿ ಬರಬೇಕಾದ್ರೆ ಅಲ್ಲಿ ನಾವು ನೋಡ್ತೇವೆ, ದೇವರೇ, ನಿಮ್ಮ ದಾಸನ ಪ್ರಾರ್ಥನೆ ವಿಜ್ಞಾಪನೆಗಳನ್ನೆಲ್ಲ ಈಗ ಆಲಿಸಿರಿ. ಹಾಳಾಗಿರುವ ನಿಮ್ಮ ಪವಿತ್ರಾಲಯವನ್ನ ಸರ್ವೇಶ್ವರ ಎಂಬ ನಿಮ್ಮ ಹೆಸರಿನ ನಿಮಿತ್ತವೇ ಪ್ರಸನ್ನ ಮುಖದಿಂದ ನೋಡಿ. ನನ್ನ ದೇವರೇ, ಕಿವಿಗೊಟ್ಟು ಕೇಳಿ, ಕಣ್ತೆರೆದು ನಮ್ಮ ಹಾಳು ಪ್ರದೇಶಗಳನ್ನು, ನಿಮ್ಮ ಹೆಸರುಗೊಂಡಿರುವ ನಗರಗಳನ್ನು ನೋಡಿ. ನಾವು ಸಧರ್ಮಿಗಳೇನೂ ಅಲ್ಲ, ನಿಮ್ಮ ಮಹಾಕೃಪೆಯನ್ನೇ ನಂಬಿಕೊಂಡು ಈ ಬಿನ್ನಹವನ್ನು ನಿಮ್ಮ ಮುಂದೆ ಅರಿಕೆ ಮಾಡುತ್ತಾ ಇದ್ದೇವೆ. ಸ್ವಾಮಿ ಕೇಳಿ, ಸ್ವಾಮಿ ಕ್ಷಮಿಸಿ, ಸ್ವಾಮಿ ಆಲಿಸಿ, ಕಾರ್ಯವನ್ನು ಸಾಧಿಸಿ ತಡೆ ಮಾಡಬೇಡಿ. ನನ್ನ ದೇವರೇ, ನಿಮ್ಮ ಜನತೆ ಹಾಗೂ ನಿಮ್ಮ ನಗರ ನಿಮ್ಮ ಹೆಸರಿನವು ಆದ ಕಾರಣ ನಿಮ್ಮ ಹೆಸರನ್ನು ಕಾಪಾಡಿಕೊಳ್ಳಿ. ನಾನು ಬಾಯಿ ಬಿಟ್ಟು ಬೇಡಿಕೊಂಡೆ. ಬಾಯಿ ಬಿಟ್ಟು ಬೇಡಿಕೊಂಡೆ. ದಾನಿಯೇಲನು ತನ್ನ ಜನತೆಗಾಗಿ ಪ್ರಾರ್ಥಿಸುತ್ತಾನೆ. ಇವತ್ತು ನಾವು ಎಷ್ಟು ಜನ
ನಮ್ಮ ಕುಟುಂಬದಲ್ಲಿ ಪಾಪ ಮಾಡುವವರು, ದುರ್ನಡತೆಯಲ್ಲಿರುವವರು, ನಮ್ಮನ್ನ ದೂಷಿಸುವವರು, ಕೆಟ್ಟವರು ಅಥವಾ ಎಂಥವರೇ ಇರಲಿ, ನನ್ನ ಕುಟುಂಬದಲ್ಲಿ ನಾನು ಅಷ್ಟು ಜನ ನಾವು ಈ ದಾನಿಯೇಲನಂತೆ ಅವರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಎಷ್ಟು ಜನ ಪ್ರಾರ್ಥಿಸ್ತಾ ಇದ್ದೇವೆ? ಪ್ರಾರ್ಥಿಸಬೇಕು, ಪ್ರಾರ್ಥಿಸಬೇಕು. ಪ್ರಾರ್ಥಿಸುವಂತಹ ವ್ಯಕ್ತಿ ನಾನು ನೀನಾಗಿರುವಾಗ ನಾವು ಮಾಡುವ ಪ್ರಾರ್ಥನೆಯಲ್ಲಿ ವಿಶ್ವಾಸವನ್ನು ಕಾಣುತ್ತೇವೆ, ವಿಶ್ವಾಸವನ್ನು ಕಾಣುತ್ತೇವೆ. ಹೌದು ಪ್ರಿಯರೇ, ದೇವರು ದೀನರಾದ ನಮ್ಮ ಪ್ರಾರ್ಥನೆಯನ್ನು ಆಲಿಸುತ್ತಾರೆ. ದೇವರು ವಿಶ್ವಾಸಿಗಳಾದ ನಮ್ಮ ಪ್ರಾರ್ಥನೆಯನ್ನು ಆಲಿಸುತ್ತಾರೆ. ಹೀಗಿರುವ ನಾನು ಹೇಗೆ ಪ್ರಾರ್ಥಿಸುತ್ತಾ ಇದ್ದೇನೆ ನನ್ನ ಜೀವನದಲ್ಲಿ? ನಮ್ಮ ಜೀವನದಲ್ಲಿ ನಮ್ಮ ಪ್ರಾರ್ಥನೆ ಯಾವ ವಿಧವಾದ ಪ್ರಾರ್ಥನೆಯಾಗಿದೆ? ನಾವು ಮಾಡುವ ಪ್ರಾರ್ಥನೆಗೆ ನಾವು ಆಶೀರ್ವಾದವನ್ನು ಕಾಣ್ತಾ ಇದ್ದೇವಾ? ಈಗ ನೀವು ವೈಯಕ್ತಿಕವಾಗಿ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಎಷ್ಟು ಜನ ನೀವು ಮಾಡುವ ಪ್ರಾರ್ಥನೆಯನ್ನ ಕಿವಿಗೊಟ್ಟು ಕೇಳ್ತಾ ಇದ್ದೀರಿ? ನಿಮ್ಮ ಪ್ರಾರ್ಥನೆ ನಿಮ್ಮ ಕಿವಿಗೆ ಎಷ್ಟು ಜನಕ್ಕೆ ಕೇಳ್ತಾ ಇದೆ? ಅಥವಾ ನೀವು ಮಾಡಿದ ಪ್ರಾರ್ಥನೆಗೆ ಉತ್ತರ ಯಾವ ವಿಧದಲ್ಲಿ ನೀವು ಕಂಡುಕೊಳ್ತಾ ಇದ್ದೀರಿ, ನಿಮಗೆ ಸಿಗ್ತಾ ಇದೆ? ಯೋಚಿಸಬೇಕು. ಪ್ರಾರ್ಥನೆ ಎಂಬುದು ಸುಲಭ ಸಾಧನವಾದದ್ದಲ್ಲ. ಮಕ್ಕಳಿಗೆ ನಾವು ಪ್ರಾರ್ಥಿಸಲು ಕಲಿಸಬೇಕು. ನಮ್ಮ ಮಕ್ಕಳನ್ನ ವಿಶ್ವಾಸದಲ್ಲಿ ಬೆಳೆಸಬೇಕು. ದೇವರ ಸ್ವರವನ್ನು ಕೇಳಲು ಕಲಿಸಿಕೊಡಬೇಕು. ಸಾಮುವೇಲನು ದೇವರ ಸ್ವರವನ್ನು ಕೇಳುವಾಗ ಅರಿವಾಗಲಿಲ್ಲ. ಹಾಗೆ ಇವತ್ತೆಷ್ಟೋ ಜನ ಮಕ್ಕಳಿಗೆ ದೇವರ ಸ್ವರ ಕೇಳಲಿಕ್ಕೆ ಆಗ್ತಾ ಇಲ್ಲ, ಗೊತ್ತಿಲ್ಲ ದೇವರ ಸ್ವರ. ದೇವರೇ ಗೊತ್ತಿಲ್ಲ ಅಂದ್ರೆ ದೇವರ ಸ್ವರ ಹೇಗೆ ಗೊತ್ತಾಗ್ತದೆ? ನಮಗೆ ಗೊತ್ತಿರೋದು ಒಂದೇ, ಚರ್ಚ್ಗೆ ಹೋಗ್ಬೇಕು, ಇವತ್ತು ಭಾನುವಾರ ಪೂಜೆಗೆ ಹೋಗ್ಬೇಕು. ಕ್ವಾರ್ಟರ್ ಪೂಜೆ, ಹಾಫ್ ಪೂಜೆ, ಮುಕ್ಕಾಲ್ ಪೂಜೆ, ಇಲ್ಲಾಂದ್ರೆ ಪರಮಪ್ರಸಾದಕ್ಕೆ ಹೋಗ್ಬೇಕಾದ್ರೆ ಪೂಜೆ ಅಷ್ಟೇ. ಇವತ್ತು ಪೂಜೆಗೆ ಹೋಗ್ಬೇಕು, ವಾರದಲ್ಲಿ ಒಂದೇ ದಿನ ಮಕ್ಕಳಿಗೆ ಪೂಜೆ, ಭಾನುವಾರ ಪೂಜೆ. ಯಾವ ವಿಶ್ವಾಸ ಮಕ್ಕಳು ಈಗಿನ ಕಾಲದಲ್ಲಿ ಯಾವ ಮಕ್ಕಳಲ್ಲಿ ಪ್ರಾರ್ಥನೆಯ ಅರಿವಿಲ್ಲ, ತುಂಬಾ ಕಡಿಮೆ. ಮಗುವಾಗಿ ವಿಶ್ವಾಸದಲ್ಲಿ ಬೆಳೆದು ಬಂದರೂ ಬೆಳೆದು ಬರುವಾಗ ವಿಶ್ವಾಸವು ನಾಶವಾಗಿ ಹೋಗ್ತದೆ. ಪ್ರಿಯ, ನಾವು ಮಕ್ಕಳನ್ನು ವಿಶ್ವಾಸದಲ್ಲಿ ಬೆಳೆಸಬೇಕು. ಪ್ರಾರ್ಥನೆಯಿಂದ ನಮಗೆ ಆಗುವಂತಹ ಅನುಕೂಲಗಳನ್ನು ನಾವು ತಿಳಿಸಿಕೊಡಬೇಕು. ಪ್ರಾರ್ಥನೆಯಿಂದ ಸಿಕ್ಕುವಂತ ವಿಶ್ವಾಸನ ತಿಳಿಸಿಕೊಡಬೇಕು. ಪುನಃಸ್ಥಾಪನೆ ಹೊಂದುತ್ತೇವೆ. ಯೋಬನ ಬರೆದ 42ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಮಿತ್ರರಿಗಾಗಿ ಯೋಬ ಪ್ರಾರ್ಥಿಸಿದ. ಯಾರಿಗಾಗಿ? ಮಿತ್ರರಿಗಾಗಿ ಪ್ರಾರ್ಥಿಸಿದ ಯೋಬ. ಕಾರಣ ಮಿತ್ರರು ಅವನನ್ನ ಏನು ಮಾಡಿದ್ರು? ಶೋಧನೆಗೆ ಒಳಪಡಿಸಿದ್ರು. ಯಾವಾಗ ಮಿತ್ರನಿಗಾಗಿ ಯೋಬ ಪ್ರಾರ್ಥಿಸಿದನೋ, ಮಿತ್ರನಿಗಾಗಿ ಪ್ರಾರ್ಥಿಸಿದ ತಕ್ಷಣ ಏನು ಸಂಭವಿಸಿತು? ಒಂದು ಮಹಾ ಅತಿಶಯವಾದಂತಹ ಅದ್ಭುತ ಸಂಭವಿಸಿತು. ಅವನಿಗಿದ್ದಂತಹ 500 ಜೋಡಿ ಎತ್ತುಗಳು ಇಲ್ಲದವಾಗಿತ್ತು, 3000 ಒಂಟೆಗಳು, 5000 ಕುರಿಗಳು. ಅವನಿಗಿದ್ದಂತಹ ಕುರಿ, ಒಂಟೆ, ಎಲ್ಲ ಕತ್ತೆಗಳೆಲ್ಲವೂ ಮಾಯವಾಗಿತ್ತು, ಎಲ್ಲ ಒಡೆದುಕೊಂಡು ಹೋಗಿದ್ರು. ಆದರೆ ಯಾವಾಗ ಈ ಯೋಬ ತನ್ನ ಮಿತ್ರನಿಗಾಗಿ ಪ್ರಾರ್ಥಿಸುತ್ತಾನೋ, ತನ್ನ ಮಿತ್ರರಿಗಾಗಿ, ತನ್ನ ಹತ್ರ ಕೊಳ್ಳೆ ಹೊಡೆದುಕೊಂಡು ಹೋದಂತಹ ವ್ಯಕ್ತಿಗಳಿಗಾಗಿ, ಕದ್ದುಕೊಂಡಂತಹ ವ್ಯಕ್ತಿಗಳಿಗಾಗಿ ಪ್ರಾರ್ಥಿಸಿದ್ದಾನೆ ಯೋಬ. ಹಾಗೆಯೇ ಇಲ್ಲಿ ನಾವು ನೋಡ್ತೇವೆ, ತನ್ನನ್ನ ವೇದನೆಗೊಳಪಡಿಸಿದಂತಹ ತನ್ನ ಮಿತ್ರರಿಗೆ ನಾವು ನೋಡ್ತೇವೆ 7ನೇ ವಾಕ್ಯದಲ್ಲಿ ಸರ್ವೇಶ್ವರ ಸ್ವಾಮಿ ಈ ಮಾತುಗಳನ್ನು ಯೋಬನಿಗೆ ಹೇಳಿದ ಮೇಲೆ, ತೆಮಾನ್ಯನಾದ ಎಲಿಫಾಜನಿಗೆ ನಿನ್ನ ಮೇಲೂ ನಿನ್ನ ಗೆಳೆಯರಿಬ್ಬರ ಮೇಲೂ ನನಗೆ ಕೋಪವಿದೆ. ನಿನ್ನ ಮೇಲೂ ನಿನ್ನ ಗೆಳೆಯರ ಮೇಲೂ ನನಗೆ ಕೋಪವಿದೆ.
ನನ್ನ ದಾಸ ಯೋಬನಂತೆ ನೀವು ನನ್ನ ವಿಷಯದಲ್ಲಿ ಸರಿಯಾದದನ್ನು ಆಡಲಿಲ್ಲ. ಆದುದರಿಂದ ನೀವು 7 ಹೋರಿಗಳನ್ನ 7 ಟಗರುಗಳನ್ನ ತೆಗೆದುಕೊಂಡು ಹೋಗಿ ದೋಷ ಪರಿಹಾರವಾಗಿ ದಹನ ಬಲಿಯನ್ನು ಅರ್ಪಿಸಿರಿ. ನನ್ನ ದಾಸ ಯೋಬ ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡುವನು. ನಾನು ಅವನ ಎಲ್ಲ ವಿಜ್ಞಾಪನೆಗಳನ್ನು ಆಲಿಸಿ ನಿಮ್ಮ ನಿಮ್ಮ ಮೂರ್ಖತನಕ್ಕೆ ತಕ್ಕ ದಂಡನೆಯನ್ನು ವಿಧಿಸುವುದಿಲ್ಲ. ನೋಡಿ, ಏನ್ ಅರ್ಥ ಆಯ್ತಿದೆ ನಿಮಗೆ ಈ ವಾಕ್ಯದಲ್ಲಿ? ಯೋಬನನ್ನ ತಿರಸ್ಕರಿಸಿ ಯೋಬನನ್ನ ಪರಿಹಾಸ್ಯ ಮಾಡಿದಂತಹ ವ್ಯಕ್ತಿಗಳನ್ನ ನೋಡಿ ದೇವರು ಅವರನ್ನ ದಂಡಿಸುವಾಗ ಹೇಳ್ತಾರೆ. ಆದ್ರೆ ಹೇಳ್ತಾರೆ, ನೀನು ಹೋಗು, ನನ್ನ ಯೋಬನನ್ನ ನೀವು ಈಗೆಲ್ಲ ಮಾಡಿದ್ರಿ, ಅದರಿಂದ ನೀವೊಂದು ಕೆಲಸ ಮಾಡಬೇಕು, ನೀವು ಹೋಗಿ ಬಲಿಯನ್ನು ಅರ್ಪಿಸಬೇಕು. ನೀವು ಬಲಿಯನ್ನು ಅರ್ಪಿಸಬೇಕಾದ್ರೆ ನನ್ನ ದಾಸನಾದ ಯೋಬ ನಿಮಗಾಗಿ ಪ್ರಾರ್ಥಿಸ್ತಾನೆ. ಅವನು ಪ್ರಾರ್ಥಿಸಿದಾಗ ನಿಮ್ಮ ಮೇಲೆ ನಾನು ಹೊರಿಸುವಂತಹ ಯಾವ ದಂಡನೆಯನ್ನ ನಿಮಗೆ ವಿಧಿಸುವುದಿಲ್ಲ. ನಾನು ಯಾವ ದಂಡನೆ ನಿಮ್ಮ ಮೇಲೆ ವಿಧಿಸಬೇಕು ಅಂತಿದ್ದೀನೋ ಅದನ್ನು ನಾನು ವಿಧಿಸುವುದಿಲ್ಲ. ಯಾರಿಂದ ನೋವಿಗೀಡಾದರೂ ಆ ವ್ಯಕ್ತಿಗಾಗಿ ಯೋಬ ಪ್ರಾರ್ಥಿಸುತ್ತಾನೆ. ದೇವರೇ ಹೇಳ್ತಾರೆ, ನೀವು ಬಲಿಯನ್ನು ಅರ್ಪಿಸಬೇಕಾದರೆ ನನ್ನ ಯೋಬ ನಿಮಗಾಗಿ ಪ್ರಾರ್ಥಿಸ್ತಾನೆ. ಅವನು ನಿಮಗಾಗಿ ಪ್ರಾರ್ಥಿಸಬೇಕಾದ್ರೆ ನಿಮ್ಮ ಮೇಲೆ ನಾನು ಯಾವ ದಂಡನೆಯನ್ನು ವಿಧಿಸೋದಿಲ್ಲ. ಅವನು ಪ್ರಾರ್ಥಿಸಲಿಲ್ಲ ಅಂದ್ರೆ ನಾನು ನಿಮಗೆ ದಂಡನೆ ವಿಧಿಸ್ತೇನೆ. ಪ್ರಿಯರೇ, ದೇವರು ನಮ್ಮ ಶತ್ರುಗಳಿಗಾಗಿ ಪ್ರಾರ್ಥಿಸಲು ಕರೆಯನ್ನು ಕೊಡ್ತಾರೆ. ನಾವು ನಮ್ಮ ಶತ್ರುಗಳಿಗಾಗಿ ಪ್ರಾರ್ಥಿಸಬೇಕು, ಶಪಿಸಬಾರದು. ನೊಂದುಕೊಳ್ತೇವೆ, ವೇದನೆಗೊಳಗಾಗ್ತೇವೆ, ಅದು ಅವರನ್ನ ತಾಕ್ತದೆ, ಅವರನ್ನ ಗಾಯಪಡಿಸ್ತದೆ, ಅವರ ಜೀವನದಲ್ಲಿ ಸಮಸ್ಯೆ ಉಲ್ಪಣ ಮಾಡ್ತದೆ ಎಂಬುದಕ್ಕೆ ಈ ವಾಕ್ಯ ಸಾಕ್ಷಿ. ಆದರೆ ನಮ್ಮನ್ನ ನೋಯಿಸಿದವರು, ನಿಂದಿಸಿದವರು, ಮೋಸ ಮಾಡಿದವರು, ವಂಚನೆ ಮಾಡಿದವರು ಯಾರೇ ಆಗಿರಬಹುದು, ಅವರನ್ನ ನಾನು ಶತ್ರುವೆಂದೆಣಿಸದೆ ನಾನು ಅವರಿಗಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಾಗ ಅವರ ಮೇಲೆ ಹೊರಿಸಲ್ಪಡುವಂತಹ ದಂಡನೆಗಳು, ವಿಧಿಸಲ್ಪಡುವಂತಹ ದಂಡನೆಗಳು ನಿವಾರಿಸಲ್ಪಡುತ್ತದೆ. ಇದು ಮಹತ್ತರವಾದ ಪ್ರಾರ್ಥನೆಯ ಆಶೀರ್ವಾದ. ನೋವಿಗೀಡಾದಂತಹ ವ್ಯಕ್ತಿ ಪ್ರಾರ್ಥಿಸಬೇಕಾದರೆ, ನೋವಿಗೆ ಕಾರಣವಾದ ವ್ಯಕ್ತಿಗಾಗಿ ನೋವಿಗೀಡಾದವನು ಪ್ರಾರ್ಥಿಸಬೇಕಾದರೆ ಅವನ ಜೀವನದಲ್ಲಿ ಬದಲಾವಣೆಯನ್ನು ಕಾಣುತ್ತೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ನಿಮ್ಮ ಶತ್ರುಗಳಿಗಾಗಿ ಪ್ರಾರ್ಥಿಸಿರಿ, ಅವರನ್ನ ಶಪಿಸದೆ ಪ್ರಾರ್ಥಿಸಿರಿ. ಯಾಕಂದ್ರೆ ಶಪಿಸಿದ್ರೆ ಅವರು ನಾಶವಾಗಿ ಹೋಗ್ತಾರೆ. ಅದರಿಂದ ಶಪಿಸಬೇಡಿ, ಅವರಿಗಾಗಿ ಪ್ರಾರ್ಥಿಸಿರಿ, ಅವರಿಗಾಗಿ ಪ್ರಾರ್ಥಿಸಿರಿ. ಎಂತಹ ಮಹತ್ತರವಾದ ಪ್ರಾರ್ಥನೆ. ನಾವೆಷ್ಟು ಜನ ಸಿದ್ಧರಿದ್ದೇವೆ? ಎಷ್ಟು ಜನ ಸಿದ್ಧರಿದ್ದೇವೆ? ನೋಡಿ, ಯೋಬನು ತನ್ನ ಜೀವನದಲ್ಲಿ ಪ್ರಾರ್ಥಿಸಿದ ಎಲ್ಲ ಕಳ್ಕೊಂಡಾಗಲೂ ಅವನು ಪ್ರಾರ್ಥಿಸ್ತಾನೆ ಇದ್ದ. ಆದರೆ ಕೊನೆಗೆ ಅವನ ಪ್ರಾರ್ಥನೆಯ ಆಶೀರ್ವಾದವನ್ನು ನೋಡಿ 500 ಜೋಡಿ ಎತ್ತುಗಳಿಗೆ 1,000 ಜೋಡಿ ಎತ್ತುಗಳು ಸಿಕ್ಕಿತು. ಎಷ್ಟು? 500 ಜೋಡಿ ಎತ್ತುಗಳಿಗೆ 1,000 ಜೋಡಿ ಎತ್ತುಗಳು ಸಿಕ್ಕಿತು. 7,000 ಕುರಿಗಳಿಗೆ 14,000 ಕುರಿಗಳು ಸಿಕ್ಕಿತು. 3,000 ಒಂಟೆಗಳಿಗೆ 6,000 ಒಂಟೆಗಳು ಸಿಕ್ಕಿತು. 500 ಜೋಡಿ ಎತ್ತುಗಳಿಗೆ 1,000 ಜೋಡಿ ಎತ್ತುಗಳು ಸಿಕ್ಕಿತು. 500 ಕತ್ತೆಗಳಿದ್ದವು, 1,000 ಕತ್ತೆಗಳು ಸಿಕ್ಕಿತ್ತು. ಅಲ್ಲದೆ 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು ಜನಿಸಿದರು. 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು ಸತ್ತು ಹೋಗಿದ್ರು. ಆದರೆ ಮತ್ತೆ 7 ಮಂದಿ ಗಂಡು ಮಕ್ಕಳನ್ನ, 3 ಮಂದಿ ಹೆಣ್ಣು ಮಕ್ಕಳನ್ನ ಹಡೆದರು. ನೋಡಿ, ಇಷ್ಟು ಅನುಭವವನ್ನ ಈ 10 ಮಕ್ಕಳನ್ನ ಹೆರುವ ತನಕ ಎಷ್ಟು ಅಂತಸ್ತನ್ನ, ಐಶ್ವರ್ಯವನ್ನ ಯೋಬನ ಪಡೆದುಕೊಂಡ. ಒಂದು ಮಗು ಹುಟ್ಟಬೇಕಾದ್ರೆ 1 ವರ್ಷ ಬೇಕೇ ಬೇಕಲ್ಲ. ಸೊ 2 ವರ್ಷಕ್ಕೊಂದು ಮಗು ಎತ್ಕೊಂಡ್ರು ಅಥವಾ 1 ವರ್ಷಕ್ಕೆ ಒಂದೊಂದು ಎತ್ಕೊಂಡ್ರು, 1 ವರ್ಷಕ್ಕೆ ಒಂದು ಅಂತ ಹೇಳಿದ್ರು ಸಹ 10 ವರ್ಷದಲ್ಲಿಯೂ ಸಹ ಯೋಬ ತನ್ನ ಸಂತೋಷದಲ್ಲಿ, ಸಮೃದ್ಧಿಯಲ್ಲಿ ನೆಲೆಗೊಂಡ.
ತನ್ನ ಹಳೆಯ ಕಷ್ಟಗಳೆಲ್ಲ ಅವನು ಮರೆತು ಹೋದ. ಹೌದು ಪ್ರಿಯರೇ, 140 ವರ್ಷ ಬಾಳಿದನು. 4 ತಲೆಮಾರು ತನಕ ಮಕ್ಕಳನ್ನ ಮೊಮ್ಮಕ್ಕಳನ್ನ ಕಂಡನು. ಹಣ್ಣು ಮುದುಕನಾಗಿ ಸತ್ತು ಹೋದನು. ಹಣ್ಣು ಮುದುಕನಾಗಿ ಸತ್ತು ಹೋದನು. 140 ವರ್ಷ ಬದುಕಿ. ಪ್ರಾರ್ಥನೆಯ ಆಶೀರ್ವಾದ. ಅಯ್ಯೋ, ನನಗೆ ಹೋಗ್ಬಿಡ್ತಲ್ಲಪ್ಪ, ನನಗೆ ಇದ್ದಿದ್ದೆಲ್ಲ ಹೋಗ್ಬಿಡ್ತಲ್ಲಪ್ಪ, ಏನಪ್ಪ ಮಾಡುದು, ಎಲ್ಲಾ ಹೋಗ್ಬಿಡ್ತಲ್ಲ ಬಾಯಿ ಪಡ್ಕೊಂಡು, ಸೇಂದಿ ಬಾಟ್ಲನ್ನ ಕೈಲಿಡ್ಕೊಂಡು, ಎಂಡನ ಕೈಲಿಡ್ಕೊಂಡು, ದೇವದಾಸನಂಗೆ ಹುಚ್ಚನಂಗೆ ಗಡ್ಡ ಬಿಟ್ಕೊಂಡು, ಬೀದಿ ಅಲ್ಕೊಂಡು ಪ್ರಾರ್ಥನಾ ಆಶೀರ್ವಾದನ ಅದು. ಇದೇ ಹೇಳುದು, ಪ್ರಾರ್ಥನಾ ಆಶೀರ್ವಾದ ಇಲ್ಲದೆ ಇರುವಂಥದ್ದು. ಕಳೆದುಕೊಂಡ ತಕ್ಷಣ ದೇವರಿಲ್ಲ. ನಿರಶ್ವರವಾದಿ. ಒಂದು ಪುನಃಸ್ಥಾಪನೆ, ಎರಡನೆಯದು ಪ್ರಾರ್ಥಿಸುವಾಗ ಬಿಡುಗಡೆ. ಪುನರುದ್ಧರಿಸುವರು ದೇವರು ನಮ್ಮನ್ನ. ಪ್ರಾರ್ಥಿಸುವಾಗ ಬಿಡುಗಡೆಯನ್ನು ಕೊಡುವರು ದೇವರು. ನೋಡಿ, 42ನೇ ಅಧ್ಯಾಯ ಯೋಬನಿಗೆ ಬರೆದ ಶುಭ ಸಂದೇಶ, ಯೋಬನ ಪುಸ್ತಕದಲ್ಲಿ 42ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಲ್ಲಿ ಯಾರಿಗೆ ಬಿಡುಗಡೆ? ಯೋಬನ ಮಿತ್ರರಿಗೆ ಬಿಡುಗಡೆಯನ್ನು ಕೊಟ್ಟರು. ಅವನ ದಂಡನೆಗೊಳಗಾಗದಂಗೆ ಮಾಡಿದ್ರು. ಹಾಗೆ ಯೋಬನನ್ನ ದೇವರು ಹೇರಾಳವಾಗಿ ಆಶೀರ್ವದಿಸಿದ್ರು. ಯೋಬ ತನ್ನ ಜೀವನದಲ್ಲಿ ಎಷ್ಟು ವರ್ಷ ಕೂತು ಅವನ ಡಿಪ್ರೆಸ್ ಆಗಿ ಚಿಂತೆ ಮಾಡಿ, ಬೂದಿಯಲ್ಲಿ ಕೂತು, ಕಸದಲ್ಲಿ ಕೂತು ದೇವರನ್ನ ಸ್ತೋತ್ರ ಮಾಡಿ ಜೀವಿಸಿದನು. ಅಷ್ಟು ಕಾಲ ಹೆಂಡತಿ ಹೇಳ್ತಾ ಇದ್ವಿ, ಇನ್ನು ಎಷ್ಟು ಕಾಲ ಮನುಷ್ಯ ನೀನು ದೇವರನ್ನ ದೇವರೇ ಅಂತ ಯಾಕೆ ನೀ ಕರಿತಾ ಇದೀಯಾ? ಇನ್ನೆಷ್ಟು ಕಾಲ ದೇವರನ್ನ ನೀನು ಕರಿತೀಯಾ? ಪರಿಹಾಸ್ಯ ಮಾಡಿದಳು. 3 ಜನ ಮಿತ್ರರು ಒಂದು ಪರಿಹಾಸ್ಯ ಮಾಡಿದರು. ಯೋಬ ಕದಲಲಿಲ್ಲ, ಅವನ ವಿಶ್ವಾಸ ನಾಶವಾಗಲಿಲ್ಲ. ಎಂಡ ಕುಡಿಲಿಕ್ಕೆ ಹೋಗ್ಲಿಲ್ಲ, ದ್ರಾಕ್ಷಾರಸ ಕುಡಿಲಿಕ್ಕೆ ಹೋಗ್ಲಿಲ್ಲ, ಗಡ್ಡ ಬಿಟ್ಕೊಳ್ಳಿಲ್ಲ. ಅಂದ್ರೆ ಅವನು ಯಾವ ವಿಧದಲ್ಲಿಯೂ ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡಲಿಲ್ಲ. ದೇವರು ಕೊಟ್ಟರು, ದೇವರು ತೆಗೆದುಕೊಂಡರು ಎಂಬುದಾಗಿ, ದೇವರಿಗೆ ಸ್ತೋತ್ರ ಎಂಬುದಾಗಿ ಮಾತ್ರ ಹೇಳಿದ. ಇದೇ ವಿಶ್ವಾಸದ ಸಂಕೇತ. ನಮ್ಮಲ್ಲಿ ಯಾವ ಸಂಕೇತವಿದೆ? ಯಾವ ವಿಧವಾದ ಬಿಡುಗಡೆ ನಮಗೆ ಸಿಗ್ತಾ ಇದೆ? ಯಾವ ವಿಧವಾದ ಪ್ರಾರ್ಥನೆಯ ಅನುಭವ ನಮಗೆ ಸಿಗ್ತಾ ಇದೆ? ಯಾವ ವಿಧದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ? ಪರಿಶೀಲಿಸಬೇಕು. ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳಬೇಕು. ಪ್ರಾರ್ಥನಾ ಆಶೀರ್ವಾದವನ್ನು ನಮ್ಮ ಕಣ್ಣುಗಳಿಂದ ನಾವು ಕಾಣಬೇಕು. ನಾನು ಯಾವಾಗ ನನ್ನ ಸ್ವಂತ ಕಣ್ಣುಗಳಿಂದ ಪ್ರಾರ್ಥನಾ ಆಶೀರ್ವಾದವನ್ನು ನಾನು ಕಾಣುತ್ತೇನೋ, ಆವಾಗಲೇ ನಾನು ವಿಶ್ವಾಸಿ ಎಂಬಂತ ಅರಿವಾಗುವುದು. ಒಂದು ಪಕ್ಷ ಪ್ರಾರ್ಥನೆಯ ಅನುಭವವನ್ನು ಇದ್ರೂ ಸಹ ಪ್ರಾರ್ಥಿಸಿ ನನಗೆ ಏನು ಸಿಕ್ಕದೇ ಇರುವಾಗ ನನ್ನ ಮನಸ್ಸಿನಲ್ಲಿ ಒಂದು ಕೊರಗು ಅಥವಾ ನನ್ನ ಮನಸ್ಸಿನಲ್ಲಿ ಒಂದು ವೇದನೆ ಅಥವಾ ಒಂದು ನಿರಾಶೆ ಬಂದರೆ ನಾನು ದೇವರಲ್ಲಿ ವಿಶ್ವಾಸವನ್ನು ಕಳೆದುಕೊಂಡವನು ಎಂಬುದಾಗಿ ಅರ್ಥ. ದೇವರಲ್ಲಿ ವಿಶ್ವಾಸವನ್ನು ಕಳೆದುಕೊಂಡವನು ಎಂಬುದಾಗಿ ಅರ್ಥ. ಹೌದು ಪ್ರಿಯರೇ, ಪ್ರಾರ್ಥನಾ ಆಶೀರ್ವಾದ ನಮ್ಮ ಕಣ್ಣುಗಳಲ್ಲಿ ಕಾಣಬೇಕು. ಪ್ರಿಯರೇ, ನನ್ನ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಯಲ್ಲಿಯೂ ನಾನು ಇದನ್ನು ಕಾಣ್ತೇನೆ, ಅನುಭವಿಸ್ತೇನೆ. ಕಾರಣ ಯಾಕೆ ಗೊತ್ತುಂಟಾ ಪ್ರಿಯರೇ? ಇದಕ್ಕೆ ಎಲ್ಲದಕ್ಕೂ ಕಾರಣ ಇಷ್ಟೇ, ಬೇರೆ ಏನು ದೊಡ್ಡದಲ್ಲ. ನಾನೇನೆ ನಿಮಗೆ ಕೊಟ್ಟೆ ಬೂಸ್ಟ್ ಆಫ್ ಸೀಕ್ರೆಟ್ ಆಫ್ ಮೈ ಎನರ್ಜಿ ಎಂಬುದಾಗಿ. ನನ್ನ ಎನರ್ಜಿ ಏನಂತ ಹೇಳಿದೆ? ಸೀಕ್ರೆಟ್ ಆಫ್ ಎನರ್ಜಿ ವರ್ಡ್ ಆಫ್ ಗಾಡ್ ಎಂಬುದಾಗಿ ಹೇಳಿದೆ. ಸಾಕಷ್ಟು ನೆನೆ ಕೆಲವು ಅನುಭವದ ಸಾಕ್ಷಿಗಳ ನಿಮ್ಮ ಮುಂದೆ ಇಟ್ಟೆ. ಆ ಸೀಕ್ರೆಟ್ ಆಫ್ ಎನರ್ಜಿಯ ಒಂದು ಪಾಲನ್ನ ಈಗ ನಿಮ್ಮ ಮುಂದೆ ನಾನು ಕೊಡ್ತೇನೆ. ಎಷ್ಟು ಜನಕ್ಕೆ ಬೇಕು? ಎಷ್ಟು ಜನಕ್ಕೆ ಬೇಕು ಹೇಳ್ಬಹುದು? ಎಷ್ಟು ಜನಕ್ಕೆ ಬೇಕು? ನನ್ನಲ್ಲಿರುವಂತಹ ಸೀಕ್ರೆಟ್ ಆಫ್ ಎನರ್ಜಿನ ನಿಮಗೆ ಮುರಿದು ಕೊಡ್ತೇನೆ ಇವತ್ತು. ಎಷ್ಟು ಜನಕ್ಕೆ ಬೇಕು? ಎಷ್ಟು ಜನಕ್ಕೆ ಬೇಕು ಅಂದ್ರೆ ಇದ್ರೆ ತಾನೆ ಜನ ಮುಂದೆ. ಯಾರಿಗೂ ಬೇಡ, ದೇವರ ವಾಕ್ಯ ಯಾರಿಗೂ ಬೇಡ. ಸಿನಿಮಾ ಆಗಿದ್ರೆ ಒಂದು ಒಳ್ಳೆ ಕ್ಲಬ್ ಡ್ಯಾನ್ಸ್
ಇಲ್ಲಾಂದ್ರೆ ಒಳ್ಳೆ ಒಂದು ಯಾವುದೋ ಒಂದು ಹೆಣ್ಣು ಮಗಳನ್ನ ತಂದು ಒಂದು ಚಿಕ್ಕ ಬಟ್ಟೆ ಹಾಕಿ ಇಷ್ಟೊತ್ತಿಗೆ ಲೈವ್ ಕೊಟ್ಟಿದ್ರಲ್ಲ, ಲಕ್ಷಾಂತರ ಜನ ಟಕ 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 ಅಂತ ಬರ್ತಾ ಇದ್ರು. ಮಾತ್ರ ಅಲ್ಲ, ಶೇರ್ 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 ಅಂತ ಏನ್ ಶೇರ್ನ ತುಂಬಿಸ್ಬಿಡ್ತಾ ಇದ್ರು. ಇಷ್ಟೊತ್ತಿಗೆ ಲಕ್ಷ ಜನ ವ್ಯೂ ಮಾಡಿ ಬಿಡ್ತಾ ಇದ್ರು. ಇದು ಸಾಧ್ಯ ಇಲ್ಲ. ಅಯ್ಯೋ, ಅವ್ರಿಗೇನ್ ಬೇರೆ ಕೆಲಸ? ನಮ್ ಕೆಲಸ ಅವ್ರು ಮಾಡ್ತಾರ? ನಾವ್ ಕೇಳ್ತಾ ಕೂತ್ಕೊಂಡ್ರೆ ಅವ್ರು ಬಂದ್ ಮಾಡ್ಕೊಡ್ತಾರ ನಮ್ ಕೆಲಸನ? ಪಡೆದುಕೊಳ್ಳಬೇಕು ಪ್ರಿಯರೇ, ಪಡೆದುಕೊಳ್ಳಬೇಕು. ಲೌಕಿಕವಾದದನ್ನೆಲ್ಲ, ಪ್ರಾಪಂಚಿಕವಾದದನ್ನೆಲ್ಲ, ಸ್ವರ್ಗೀಯವಾದದನ್ನ, ಆಧ್ಯಾತ್ಮಿಕವಾದದನ್ನ ಪಡೆದುಕೊಳ್ಳಬೇಕು. ಸೀಕ್ರೆಟ್ ಆಫ್ ಮೈ ಎನರ್ಜಿ, ವರ್ಡ್ ಆಫ್ ಗಾಡ್. ಹೌದು, ಆದ್ರೂ ಸಹ ಇವತ್ತು ನಾನು ಮುರಿದು ಕೊಡ್ತೇನೆ, ನಿಮಗೆ ಬೇಕಾದ್ರೆ ನೀವು ತಗೊಳ್ಬಹುದು. ನಾಳೆ ನೀವು ಪ್ರಾರ್ಥನಾ ಆಶೀರ್ವಾದ ನಾನು ಕಾಣ್ತೀರಿ. ಕ್ರೀಮ್ ಹಾಕಿ ಬಣ್ಣ ಆಗುವಂತ ಡೂಪ್ಲಿಕೇಟ್ ಮಾಡೋದು, ಕ್ರೀಮ್ ಹಾಕಿ ನಿನ್ನ ಬಂಗ ಎಂತ ಸೌಂದರ್ಯ ಆಗ್ತಿ ಅಂತ ಹೇಳ್ತಿ, ಮೋಸ ಮಾಡೋದಿಲ್ಲ ಕಂಪನಿಯಾಗೆ. ಇದನ್ನ ತಿಂದು ದಪ್ಪ ಆಗ್ತಿ ಅಂತ ಹೇಳಿ ಕಂಪನಿಯಾಗೆ ಮೋಸ ಮಾಡೋದಿಲ್ಲ. ನೀನ್ ಕಪ್ಪಾಗಿದೆಯಾ, ನಿನ್ನ ಕೆಂಪು ಮಾಡ್ತೀನಿ ಅಂತ ಮೋಸ ಮಾಡೋದಿಲ್ಲ. ನೇರವಾಗಿ ಕೊಡ್ತಾನೆ, ಮುರಿದು ಕೊಡ್ತಾನೆ. ತೆಗೆದುಕೊಳ್ಳಿಕ್ಕೆ ಅರ್ಹರಾಗಿರೋರು ಖಂಡಿತ ತೆಗೆದುಕೊಳ್ಳಬಹುದು. ನಾನು ಅನುಭವಿಸಿದ್ದನ್ನ 100 ಪಟ್ಟು ನಿಮ್ಮ ಜೀವನದಲ್ಲಿ ಅನುಭವಿಸುವುದು ಪ್ರಾರ್ಥನಾ ಆಶೀರ್ವಾದನ. ಇದು ತಮಾಷೆ ಮಾತನಾಡ್ತಾ ಇಲ್ಲ, ನಾನು ಸತ್ಯ ಮಾತನಾಡ್ತಾ ಇದ್ದೇನೆ. ನನಗಿರುವಂತಹ ಸೀಕ್ರೆಟ್ ಆಫ್ ಎನರ್ಜಿ ನಾನು ನಿಮಗೆ ಕೊಡ್ಲಿಕ್ಕೆ ಹೋಗ್ತೇನೆ. ಆದ್ರೆ ನಾನು ಕೊಟ್ಟಾಗ ಎಷ್ಟು ಜನ ಇದನ್ನ ತಗೊಳ್ತೀರೋ ನನಗೆ ಗೊತ್ತಿಲ್ಲ. ಈಗ ನನಗೆ ಬೇಕು, ಐ ವಾಂಟ್ ಐ ವಾಂಟ್ ಐ ವಾಂಟ್ ಅಂತ ಹೇಳ್ತಾ ಇದ್ದೀರಿ ಎಲ್ರು. ನನಗೆ ಬೇಕು ಎಂಬುದಾಗಿ ಹೇಳ್ತಾ ಇದ್ದೀರಿ. ಆದ್ರೆ ನಾನು ಕೊಡುವಾಗ ಎಷ್ಟು ಜನ ತಗೊಳ್ತೀರಿ ನನಗೆ ಗೊತ್ತಿಲ್ಲ. ಇನ್ನೊಂದು ಸಾರಿ ಯೋಚನೆ ಮಾಡಿ, ನಾನು ಕೊಡೋದನ್ನ ನೀವು ತೆಗೆದುಕೊಳ್ತೀರಾ? ಖಂಡಿತವಾಗಿ ಯೇಸುವಿನ ನಾಮದಲ್ಲಿ ನಾನು ನನ್ನಲ್ಲಿರುವುದನ್ನು ಮುರಿದು ಕೊಡ್ತೇನೆ ನಿಮಗೀಗ. ನನ್ನ ಸೀಕ್ರೆಟ್ ಆಫ್ ಎನರ್ಜಿ, ನನ್ನ ಸೀಕ್ರೆಟ್ ಆಫ್ ಪವರ್, ನನ್ನ ಸೀಕ್ರೆಟ್ ಆಫ್ ಸ್ಪಿರಿಟ್ ನಾನು ನಿಮಗೆ ಮುರಿದು ಕೊಡ್ತೇನೆ. ನನ್ನಲ್ಲಿ ವಾಸ ಮಾಡುವಂತ ಪವಿತ್ರಾತ್ಮರ ನಾನು ನಿಮಗೆ ಮುರಿದು ಕೊಡ್ತೇನೆ. ಸೊ ಇನ್ನೊಂದ್ಸರಿ ಯೋಚನೆ ಮಾಡಿ ಹೇಳಿ, ಖಂಡಿತ ಮುರಿದು ಕೊಡ್ತೇನೆ. ಹೌದು ಪ್ರಿಯ ಸಹೋದರನೇ, ಸಹೋದರಿ, ದೇವರ ವಾಕ್ಯ ಮರಳು ಮಾತಲ್ಲ. ದೇವರ ವಾಕ್ಯವಾದದ್ದು ಮರಳು ಮಾತಲ್ಲ, ಮರಳು ಮಾತಾಗಬಾರದು. ಇನ್ನೊಬ್ಬರ ಮುಂದೆಯೂ ಮರಳು ಮಾತಾಗಬಾರದು, ಇನ್ನೊಬ್ಬರಿಗೂ ಮರಳಾಗಬಾರದು. ದೇವರ ವಾಕ್ಯದಲ್ಲಿ ಯೆರೆಮೀಯ ಹೇಳ್ತಾನೆ, ನೀನು ನನ್ನನ್ನು ಮರಳು ಮಾಡಿದೆ, ನಾನು ನಿನಗೆ ಮರಳಾದೆ. ನೀನು ನನ್ನನ್ನು ಮರಳು ಮಾಡಿದೆ, ನಾನು ನಿನ್ನ ಮಾತಿಗೆ ಮರಳಾದೆ. ಯೆರೆಮೀಯ ಹೇಳ್ತಾನೆ. ದೇವರು ಹೇಳಿದ್ರು ಯೆರೆಮೀಯನಿಗೆ, ನೀನು ಹೋಗು, ನಾನು ನಿನ್ನ ಜೊತೆ ಇರ್ತೀನಿ, ನೀನು ಅದನ್ನ ಮಾಡು, ನೀನು ಹೀಗೆ ಮಾಡು, ನೀನು ಭಯ ಪಡಬೇಡ, ಏನ್ ಹೇಳ್ಬೇಕು ಎಲ್ಲ ಹೇಳು, ನೀನ್ ಏನು ಮಾಡಬೇಡ. ನೀನು ಒಂದ್ ಪಕ್ಷ ಹೇಳಿರೋದ್ರೆ ನಾನು ನಿನ್ನ ಕೊಂದು ಬಿಡ್ತೀನಿ, ಅವ್ರು ಕೊಲ್ಲೋದು ಬೇಡ, ನಾನೇನು ಕೊಂದು ಬಿಡ್ತೀನಿ. ದೇವರು ಹೇಳಿದ್ರು. ದೇವರ ಮಾತಿಗೆ ಮರಳಾಗಿ ಹೋದ ಯೆರೆಮೀಯ. ನೀನು ನನ್ನನ್ನು ಮರಳಾಗಿಸಿದೆ, ನಾನು ಮರಳಾದೆ. ನಾವಾಗೆ ಅಲ್ಲ, ಅವ್ರ ಮಾತಿಗೆ ಮರಳಾಗ್ಬಿಡ್ತೀವಿ. ಅಮ್ಮ, ಮುದ್ದು ಮಾಡಿದ್ರೆ ಸಾಕು, ಮುಗಿದೋಯ್ತು. ಹಾಗೆ ರಫಕ್ನೆ ಬಿದ್ದೋಗ್ಬಿಡ್ತೇವೆ ಬಾಣ್ಲಿಲಿ. ನೀನು ನನ್ನನ್ನು ಮರಳು ಮಾಡಿದೆ, ನಾನು ಮರಳಾದೆ. ದೇವರು ನಮ್ಮನ್ನ ಮರಳು ಮಾಡ್ತಾರೆ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ನನ್ನಲ್ಲಿರುವುದನ್ನು ನಾನು ನಿಮಗೆ ಈಗ ಮುರಿದು ಕೊಡ್ಲಿಕ್ಕೆ ಹೋಗ್ತೇನೆ. ದಿಸ್ ಇಸ್ ನಾಟ್ ಜೋಕ್, ದಿಸ್ ಇಸ್ ಸೀರಿಯಸ್. ನೀವು ಪ್ರಾರ್ಥನಾ ಆಶೀರ್ವಾದ ನಿಮಗೆ ಬೇಕು ಅಂದ್ರೆ ಖಂಡಿತವಾಗಿ ಇದನ್ನು ನೀವು ತೆಗೆದುಕೊಳ್ತೀರಿ. ಮತ್ತೆ ಇನ್ನೊಂದ್ಸರಿ ಕೇಳ್ತೇನೆ, ಎಷ್ಟು ಜನಕ್ಕೆ ಬೇಕು? ನಿಜವಾಗಿ ನಾನು ತೆಗೆದುಕೊಳ್ತೀನಿ ಬ್ರದರ್, ನೀವು ಮುರಿದು ಕೊಟ್ಟದನ್ನ ನಾನು ತಗೊಳ್ತೀನಿ, ಅದರಿಂದ ನಾನು ಪ್ರಾರ್ಥನಾ ಆಶೀರ್ವಾದನ ಕಾಣ್ತೀನಿ ಅಂದ್ರೆ ಎಷ್ಟು ಮಂದಿ? ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ಏನಿಲ್ಲ, ವೆರಿ ಸಿಂಪಲ್. ಮೈ ಸೀಕ್ರೆಟ್ ಆಫ್ ಎನರ್ಜಿ ಇಸ್ ವೆರಿ ಸಿಂಪಲ್.
ತುಂಬಾ ಸರಳವಾದದ್ದು, ತುಂಬಾ ಈಸಿ ಆದದ್ದು. ಒಂದು ಪಕ್ಷ ಈ ನಾನು ಕೊಡುವಂಥದ್ದನ್ನ ನೀವು ನಿಮ್ಮ ಜೀವನದಲ್ಲಿ ಹಿಡಿದುಕೊಂಡ್ರಿ ಅಂತ ಹೇಳಿದ್ರೆ ನನಗಿಂತ ನಾಳೆ ನೀವು ಪವರ್ ಆಗ್ತೀರಿ. ನನ್ನ ಸರಿ ಸಮಾನವಾಗಿ ನನಗಿಂತ ಹೆಚ್ಚಾದ ಆಶೀರ್ವಾದ ನೀವು ಪಡ್ಕೊಳ್ತೀರಿ. ಹಣ ಕೊಡಬೇಕಾಗಿಲ್ಲ, ಗಿಫ್ಟ್ ಕೊಡಬೇಕಾಗಿಲ್ಲ, ಏನು ಕೊಡಬೇಕಾಗಿಲ್ಲ. ಫ್ರೀ 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 ಸರ್ವಿಸ್. ನಾನು ಮುಂಚೆ ಡೋರ್ನಳ್ಳಿಗೆ ಹೋಗ್ತಾ ಇದ್ದೆ, ಸಂತ ಅಂತೋಣಿಯವರ ಪುಣ್ಯಕ್ಷೇತ್ರ. ಸುಮಾರು ಒಂದು 25-30 ವರ್ಷಗಳ ಹಿಂದೆ ಅಲ್ಲಿ ನನ್ನ ತಂದೆಯವರೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ, ದೇವಾಲಯದಲ್ಲಿ ಸಂತ ಅಂತೋಣಿಯವರ ಸ್ವರೂಪ ಸಿಕ್ಕಿದಂತ ಸ್ಥಳದಲ್ಲಿ ಅಲ್ಲಿ ಪಂಚಮುಡಿ ಅಂತ ತೆಗಿತಾ ಇದ್ರು. ಪಂಚಮುಡಿ ಅಂತ ತೆಗಿತಾ ಇದ್ರು. ಒಂದು ಪ್ರಾರ್ಥನೆ ಮಾಡಿ ತೆಗೆದ್ರೆ ₹1 ಕೊಡ್ತಾ ಇದ್ರು. ಒಂದು ಪ್ರಾರ್ಥನೆ ಇದೆ, ಸಂತ ಅಂತೋಣಿಯವರ ಭಿನ್ನ ಪ್ರಾರ್ಥನೆ ಹೇಳಿ 5 ಪಂಚಮುಡಿನ ತೆಗೆದ್ರೆ ₹1 ಕೊಡ್ತಾ ಇದ್ರು. ಕೊನೆಗೆ ಆ ಸ್ಥಾನ ನನಗೆ ಬಂತು. ಪ್ರಿಯರೇ, 3 ದಿನ ಅಲ್ಲಿ ಹೋಗಿ ನಾನು ತಂಗ್ತಾ ಇದ್ದೆ ಡೋರ್ನಳ್ಳಿಲಿ. 3 ದಿನಕ್ಕೆ ನನಗೆ ಆ 25 ವರ್ಷಗಳ ಹಿಂದೆ ಒಂದು ದಿನಕ್ಕೆ 3 ದಿನಕ್ಕೆ ₹1,500-2,000 ನನಗೆ ದುಡ್ಡು ಸಿಗ್ತಾ ಇತ್ತು. ಈ ದುಡ್ಡಿಗಾಗಿಯೇ ನಾನು ಅವತ್ತು ಡೋರ್ನಳ್ಳಿ ಜಾತ್ರೆಗೆ ಹೋಗ್ತಾ ಇದ್ದೆ. ದುಡ್ಡಿಗಾಗಿ ಹೋಗ್ತಾ ಇದ್ದೆ. 3 ದಿನ ಅಲ್ಲೇ ಇರ್ತಾ ಇದ್ದೆ. ಅವತ್ತು $1,500-2,000 ಎಷ್ಟು ಬೆಲೆ ಇರುವುದು ಯೋಚನೆ ಮಾಡಿ ನೋಡಿ ಎಲ್ಲ. ಆಗ ಅಲ್ಲಿ ಒಂದು ಕಾವಿ ಬಟ್ಟೆಯನ್ನು ಹಾಕಿದಂತಹ ಒಂದು ವ್ಯಕ್ತಿಯು ಸಹ ನನ್ನ ಜೊತೆ ಆ ಪಂಚಮುಡಿನ ತೆಗಿತಾ ಇದ್ರು, ಪ್ರಾರ್ಥನೆ ಮಾಡಿ, ಕೋರಿಕೆ ಪ್ರಾರ್ಥನೆಯನ್ನು ಹೇಳಿ. ಆಗ ಒಂದು ದಿನ ಆತ ಹೇಳ್ತಾನೆ, ಇಲ್ಲಿ ಬಾ, ಕುತ್ಕೊಂಡೆ. ನನಗೂ ಆಸೆ, ಯಾಕೆಂದ್ರೆ ಅವ್ರು ದೆವ್ವನೆಲ್ಲ ಬಿಡಿಸ್ತಾ ಇದ್ರು. ಅವ್ರು ಪ್ರಾರ್ಥನೆ ಮಾಡುವಾಗ ದೆವ್ವಗಳು ಬಿಟ್ಟು ಹೋಗ್ತಾ ಇತ್ತು. ನನಗೆ ಬಾ, ಇಲ್ಲಿ ಕುತ್ಕೊ, ನೋಡು, ನನಗಿರುವಂಥದ್ದನ್ನ ನಿನಗೆ ಕಲಿಸಿಕೊಟ್ಬಿಡ್ತೇನೆ, ನನಗಿರೋದನ್ನ ನಾನು ನಿನಗೆ ಕೊಟ್ಟು ಬಿಡ್ತೇನೆ. ನೀನು ನನಗೆ ಎಷ್ಟು ದುಡ್ಡು ಕೊಡ್ತೀಯ? ನೀನು ದುಡ್ಡು ಕೊಟ್ರೆ ನನ್ನಲ್ಲಿರೋದನ್ನ ನಿನಗೆ ಕೊಟ್ಟು ಬಿಡ್ತೇನೆ. ಆಸೆ, ಕ್ಯೂರಿಯಾಸಿಟಿ. ಆಯ್ತು, ದುಡ್ಡು ಕೊಡಬೇಕು ಅಂತ ತೀರ್ಮಾನ ಮಾಡಿದೆ. ಆದ್ರೆ ಮನಸ್ಸು ಹೇಳ್ತು, ದುಡ್ಡು ಕೊಡಬೇಡ, ದುಡ್ಡು ಕೊಡಬೇಡ. ಕೊಡ್ಲಿಲ್ಲ. ಯಾಕೆಂದ್ರೆ ಆ 25 ವರ್ಷಗಳ ಹಿಂದೆ ಆ ದಿನವೇ ನನ್ನ ಕೊನೆಯ ಡೋರ್ನಳ್ಳಿಯ ಪ್ರವಾಸವಾಗಿತ್ತು. ಅಲ್ಲಿ ಪವಿತ್ರಾತ್ಮರು ನನ್ನ ಮುಟ್ಟಿದ್ರು. ಅಲ್ಲಿ ನನಗೆ ಅರಿವಾಯ್ತು, ನಾನು ತಪ್ಪು ಮಾಡ್ತಾ ಇದ್ದೇನೆ. ಒಂದು ಪ್ರಾರ್ಥನೆಯನ್ನು ಮಾಡಿ ನನ್ನ ಹಣವನ್ನು ತೆಗೆದುಕೊಳ್ತಾ ಇದ್ದೇನೆ. ಇದು ದೇವರಿಗೆ ದ್ರೋಹ, ಇದು ಮೋಸ. ಪ್ರಾರ್ಥನೆಯನ್ನು ಹಣಕ್ಕಾಗಿ ನಾನು ಮಾರುತ್ತಾ ಇದ್ದೇನೆ ಎಂಬುದಾಗಿ ಸತತವಾಗಿ 6-7 ವರ್ಷಗಳಿಂದ ಪ್ರಾರ್ಥನೆ ಮಾಡ್ತಾ ಇದ್ದಂತ ನಾನು 50 ಪೈಸಾ ₹1 ತೆಗೆದುಕೊಂಡು ₹2 ಬರೋ ತನಕ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ನನ್ನ ಪ್ರಾರ್ಥನೆ ಮಾಡೋದನ್ನ ನೋಡಿ ಎಷ್ಟು ಜನ ನನ್ನ ಕಾಲಿಗೆ ಬೀಳ್ತಾ ಇದ್ರು. ಕುಟುಂಬ ಆಗಿ ಅಲ್ಲಿ ಬಂದು ಪ್ರಾರ್ಥಿಸಿಕೊಳ್ತಾ ಇದ್ರು. ಆಗ ನನಗೇನೋ ಒಂಥರ ಗಮೆ, ಒಂಥರ ಏನೋ ಒಂದು ಸ್ಟೇಟಸ್. ಆದ್ರೂ ಮನಸ್ಸಲ್ಲಿ ಒಂದು ಭಯ. ಅಯ್ಯೋ, ಇವ್ರು ನನ್ನ ಕಾಲಿಗೆ ಬೀಳ್ತಾ ಇದ್ದಾರೆ, ಅಯ್ಯೋ ಇವ್ರು ನನ್ನ ಹತ್ರ ಬರ್ತಾ ಇದ್ದಾರೆ, ಅಯ್ಯೋ ನಾನು ದುಡ್ಡಿಸ್ಕೊಳ್ತಾ ಇದ್ದೀನಿ, ಅಯ್ಯೋ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ದುಡ್ಡಿಸ್ಕೊಳ್ತಾ ಇದ್ದೀನಿ. ಪವಿತ್ರ ಆತ್ಮ ಕ್ರಿಯೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಮೀಟರ್ ಮುಳ್ಳು ಆ ಕಡೆ ಈ ಕಡೆ ಶುರುವಾಯ್ತು. ಅಲ್ಲಿ ತೀರ್ಮಾನ ಮಾಡಿದೆ, ಇನ್ನು ಯಾವ ಕಾರಣಕ್ಕೂ ನಾನು ಡೋರ್ನಳ್ಳಿಗೆ ಹೋಗುವುದಿಲ್ಲ ಪ್ರಾರ್ಥನೆ ಮಾಡ್ಲಿಕ್ಕೆ, ಹಣಕ್ಕಾಗಿ. ಇನ್ನು ಹಣಕ್ಕಾಗಿ ಇಲ್ಲ. ಅಂದು ತೀರ್ಮಾನ ಮಾಡಿದವನು ಇಂದಿನವರೆಗೂ ಡೋರ್ನಳ್ಳಿ ಜಾತ್ರೆ ಹಬ್ಬಕ್ಕೆ ನಾನು ಹೋಗ್ಲಿಕ್ಕಿಲ್ಲ. ನಮ್ಮಲ್ಲಿ ಪವಿತ್ರ ಆತ್ಮರು ಬರುವಾಗ ಈ ಹಣಮೋಹ ನಮ್ಮನ್ನು ಬಿಟ್ಟು ಹೋಗ್ತದೆ. ಹಣದಿಂದ ಯಾವ ವರವನ್ನು ಕೊಂಡುಕೊಳ್ಳಿಕ್ಕೆ ಆಗೋದಿಲ್ಲ. ಆದ್ರೆ ನಾನು ಕೊಡುವಂತ ಈ ಸೀಕ್ರೆಟ್ ಆಫ್ ಎನರ್ಜಿ ಮೂಲಕವಾಗಿ ನೀವು ಖಂಡಿತವಾಗಿಯೂ, ಅವತ್ತು ಆ ಯಪ್ಪ ಹೇಳಿದ್ದು ದುಡ್ಡು ಕೊಟ್ಟು ನನಗೆ ಕೊಡ್ತೀನಿ ಅಂತ. ಆದ್ರೆ ನಾನು ಯಾವಾಗ ದುಡ್ಡು ಬೇಡ, ನಾನು ದುಡ್ಡಿಗಾಗಿ ಪ್ರಾರ್ಥನೆ ಮಾಡುದಿಲ್ಲ ಎಂಬುದಾಗಿ ನಾನು ಬಿಟ್ಟನೋ, ಆ ಕ್ಷಣ, ಆ ದಿನದಿಂದ ನನ್ನ ಜೀವನದಲ್ಲಿ ಪ್ರಾರ್ಥನಾ ಜೀವನ ಪ್ರಾರಂಭವಾಯಿತು. ಆ ದಿನದಿಂದ ನನ್ನ ಜೀವನದಲ್ಲಿ ಬದಲಾವಣೆ ಪ್ರಾರಂಭವಾಯಿತು. ಆ ದಿನದಿಂದ ನನ್ನಲ್ಲಿ ವಿಶ್ವಾಸ ಪ್ರಾರಂಭವಾಯಿತು. ಆ ದಿನದಿಂದಲೇ ನಾನು ಪ್ರಾರ್ಥಿಸುವಾಗ ದುಷ್ಟ ಆತ್ಮಗಳು ಬಿಟ್ಟು ಓಡಲು ಪ್ರಾರಂಭವಾದವು. ಪ್ರೀಸ್ ದ ಲಾರ್ಡ್, ಪ್ರೀಸ್ ದ ಲಾರ್ಡ್, ಪ್ರೀಸ್ ದ ಲಾರ್ಡ್.
ಸೊ ನೀವು ರೆಡಿ ಇದ್ದೀರಿ ಅಂತ ಕಾಣ್ತದೆ. ನನ್ನಲ್ಲಿರುವಂತಹ ಸೀಕ್ರೆಟ್ ಆಫ್ ಎನರ್ಜಿನ ನೀವು ತೆಗೆದುಕೊಳ್ಳಿಕ್ಕೆ. ಸೊ ಖಂಡಿತವಾಗಿ ನಾನು ಕೊಡ್ತೇನೆ, ಆದರೆ ತೆಗೆದುಕೊಳ್ಳಿಕ್ಕೆ ನೀವು ಸಿದ್ಧರಾಗಿರಬೇಕು ಅಷ್ಟೇ. ಏನೂ ಇಲ್ಲ ಪ್ರಿಯರೇ, ಏನೂ ಇಲ್ಲ. ತುಂಬ ಭಾರವಾಗಿರೋದು ಏನೂ ಇಲ್ಲ. ಎಲ್ಲರನ್ನ ಕ್ಷಮಿಸಿರಿ. ಎವ್ರಿಬಡಿ. ಯಾರ ಮೇಲೆ ಶತ್ರುತ್ವ ಇಟ್ಕೊಳ್ಬೇಡಿ. ನಿಮಗೆ ಏನೇ ದ್ರೋಹ ಮಾಡಿದ್ರು, ನಿಮಗೆ ಏನೇ ಗಾಯ ಮಾಡಿದ್ರು, ಏನೇ ನೋಯಿಸಿದ್ರು, ನಿಮ್ಮಲ್ಲಿರೋದನ್ನ ಕಿತ್ಕೊಂಡಿದ್ರುವೆ, ಎಲ್ಲರನ್ನ ಕ್ಷಮಿಸಿಬಿಡಿ. ಎಲ್ಲರನ್ನ ಕ್ಷಮಿಸಿಬಿಡಿ. ನಿಮ್ಮ ಕಣ್ಣು ಮುಂದೆ ಬರಬೇಕಾದ್ರೂ ಆ ಯೋಬನಂತೆ ಪ್ರಾರ್ಥಿಸಿ. ಇದೇ ಸೀಕ್ರೆಟ್ ಆಫ್ ಮೈ ಎನರ್ಜಿ. ಹಣದಿಂದ ಅಲ್ಲ, ಕೃಪಾವರಗಳು, ಪ್ರಾರ್ಥನಾ ಶಕ್ತಿಗಳು. ಪ್ರಿಯರೇ, ಪ್ರಾರ್ಥನೆಯಿಂದ ಆಶೀರ್ವಾದ. ಪ್ರಾರ್ಥನೆಯ ಆಶೀರ್ವಾದವನ್ನ ನಮ್ಮ ಜೀವನದಲ್ಲಿ ನಾವು ಕಂಡುಕೊಳ್ಳಬೇಕು. ಪುನಃಸ್ಥಾಪನೆ ಪ್ರಾರ್ಥನೆಯಿಂದ, ಕಳೆದುಕೊಂಡದನ್ನ ಮರಳಿ ಪಡೆದುಕೊಳ್ಳುವಂಥದ್ದು ಪ್ರಾರ್ಥನೆಯಿಂದ, ಪ್ರಾರ್ಥಿಸುವಾಗ ಬಿಡುಗಡೆಯನ್ನು ಪಡೆದುಕೊಳ್ಳುವಂಥದ್ದು ಪ್ರಾರ್ಥನೆಯ ಆಶೀರ್ವಾದ ನಾವು ಕಂಡುಕೊಳ್ಳಬೇಕು. ಪ್ರಿಯರೇ, ಕಳೆದುಕೊಂಡದನ್ನ ಮರಳಿ ಪಡೆದುಕೊಳ್ತೇವೆ ಪ್ರಾರ್ಥಿಸಬೇಕಾದ್ರೆ. ನೋಡಿ, ಅದಕ್ಕಾಗಿಯೇ ಸೀಮಿತರಾದರು ಸಂತ ಅಂತೋನಿಯವರು, ಅದ್ಭುತಶಾಲಿ ಸಂತ ಅಂತೋನಿಯವರು. ಕಳೆದುಕೊಂಡದನ್ನ ಪಡೆದುಕೊಡುವುದಕ್ಕಾಗಿರುವಂತಹ ಸಂತ ಅಂತೋನಿಯವರು. ಪ್ರಿಯರೇ, ಇಷ್ಟೇ. ಕ್ಷಮಿಸಿ. ಈ ದಿನದಿಂದ ನೀವು ಕ್ಷಮಿಸಿ. ನೋಡಿ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನ. ಯಾರು ಏನೇ ಮಾಡಿದ್ರು ಕ್ಷಮಿಸಿಬಿಡಿ. ಕ್ಷಮಿಸಿಬಿಡಿ. ಸೇಡ್ ತೀರಿಸಲಿಕ್ಕೆ ಹೋಗ್ಬಿಡಿ. ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಎತ್ತವರಿರ್ಬೋದು, ಮಕ್ಕಳಿರ್ಬೋದು, ಸ್ನೇಹಿತರಿರ್ಬೋದು, ದೊಡ್ಡಪ್ಪ, ಚಿಕ್ಕಪ್ಪ, ಮಿತ್ರ, ಯಾರೇ ಇರ್ಬೋದು, ಕ್ಷಮಿಸಿಬಿಡಿ. ಕಷ್ಟ, ಅದು ತುಂಬಾ ಈಸಿ. ಸ್ವಾಮಿ, ಅವ್ರ ಮೇಲೆ ಕರುಣೆ ತೋರಿ ಸ್ವಾಮಿ. ಸ್ವಾಮಿ, ನಾನು ಅವ್ರನ್ನ ಕ್ಷಮಿಸ್ತೀನಿ ಸ್ವಾಮಿ. ಇಷ್ಟೇ, ಬೇರೆ ಏನೂ ಇಲ್ಲ. ಇಷ್ಟೇ. ಸ್ವಾಮಿ, ಅವ್ರ ಮೇಲೆ ಕರುಣೆ ತೋರಿ ಸ್ವಾಮಿ. ಸ್ವಾಮಿ, ಅವ್ರ ಮೇಲೆ ಕರುಣೆ ತೋರಿ ಸ್ವಾಮಿ. ನಾನು ಅವ್ರನ್ನ ಕ್ಷಮಿಸ್ತೀನಿ ಸ್ವಾಮಿ. ಮುಗಿದೋಯ್ತು. ನೋಡಿ ಪ್ರಾರ್ಥನಾ ಆಶೀರ್ವಾದ ಹೇಗೆ ಬರ್ತದೆ ಎಂಬುದಾಗಿ. ನೀವು ಏನನ್ನ ಕಳೆದುಕೊಂಡಿದ್ರೆ ಅದು ನಿಮ್ಮ ಹತ್ರ ಬರ್ತದೆ. ಇದೇ ಪ್ರಿಯರೇ ಪ್ರಾರ್ಥನಾ ಆಶೀರ್ವಾದಗಳು. ಹಾಗೆ ಈ ದಿನದವರೆಗೂ ಈ 10 ಕಾರ್ಯಗಳನ್ನ, ಒಂದು ಕಷ್ಟ ಪರಿಹಾರ, 2 ರೋಗ ಪರಿಹಾರ, 3ನೇದು ರೋಗ ಸ್ವಸ್ಥತೆ, 4ನೇದು ವಾಕ್ಯ ಪ್ರಕಟಣೆ, 5ನೇದು ಪವಿತ್ರಾತ್ಮರವರ, 6ನೇದು ಆತ್ಮಿಕ ಜ್ಞಾನ, 7ನೇದು ಒಳ್ಳೆಯ ಕೊಡುಗೆಗಳು, 8ನೇದು ಆತ್ಮಗಳಿಂದ ರಾಷ್ಟ್ರಗಳನ್ನ ಪಡೆದುಕೊಳ್ಳುವುದು, 9ನೇದು ಪುನಃಸ್ಥಾಪನೆ ಹಾಗೂ ಕಳೆದುಕೊಂಡದನ್ನು ಮರಳಿ ಪಡೆದುಕೊಳ್ಳುವುದು, 10ನೇದು ಪ್ರಾರ್ಥಿಸುವಾಗ ನಾವು ಬಿಡುಗಡೆಯನ್ನು ಪಡೆದುಕೊಳ್ಳುವಂಥದ್ದು ಹಾಗೂ ನಮ್ಮ ಪ್ರಾರ್ಥನೆಯಲ್ಲಿ ವಿಶ್ವಾಸವನ್ನ ಕಾಣುವಂಥದ್ದು. ಪ್ರಿಯರ, ಪ್ರಾರ್ಥನಾ ಅನುಭವಗಳೊಂದಿಗೆ ನಾವು ಪ್ರಾರ್ಥನಾ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯ. ಪ್ರಾರ್ಥನಾ ಅನುಭವಗಳಿಲ್ಲದಿದ್ದರೆ ನಾವು ಪ್ರಾರ್ಥನಾ ಆಶೀರ್ವಾದವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಸೊ ನಾನಿವತ್ತು ಮುರಿದು ಕೊಟ್ಟಿದ್ದೇನೆ. ಎಷ್ಟು ಜನ ಇದನ್ನ ತಗೊಂಡಿದ್ದೀರೋ ಗೊತ್ತಿಲ್ಲ, ಎಷ್ಟು ಜನ ಇದನ್ನ ಅನುಭವಿಸ್ತಿರೋ ನನಗೆ ಗೊತ್ತಿಲ್ಲ. ಸೊ ಆದರೂ ಸಹ ನಾನು ನಿಮಗಾಗಿ ಪ್ರಾರ್ಥಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನನಗಾಗಿ ಸಹ ಪ್ರಾರ್ಥಿಸಿ. ಈ ಸ್ವರ್ಗಯಾತ್ರೆ ಎಲ್ಲ ಶುಶ್ರೂಷೆಗಳಿಗಾಗಿ, ಸ್ವರ್ಗಯಾತ್ರೆ ಅಭಿವೃದ್ಧಿಗಾಗಿ ಪ್ರಿಯರೇ, ಎಲ್ಲ ವೆಬ್ ಚಾನಲ್, ಎಲ್ಲ ವೆಬ್ಸೈಟ್, ಸೊ ಎಲ್ಲ ಶುಶ್ರೂಷೆಗಳನ್ನ ದೇವರ ಅನುಗ್ರಹದಿಂದ ಮುನ್ನಡೆಸಲು ಬೇಕಾದಂತಹ ಕೃಪಾವರಕ್ಕಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಳ್ಳುವ ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ಬ್ರದರ್ ರೊಜಾರಿಯೋ ಪಾಂಡವಪುರ. ಮೇ ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.